ಸ್ನೇಹಿತರೆ, ನಾನೊಮ್ಮೆ ಉಡುಪಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೆ. ಉಡುಪಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿರುವಾಗ ನನ್ನ ಜೊತೆ ಶಾರದಾ ಕೂಡ ನಿಂತ್ಕೊಂಡಿದ್ರು. ದೂರದಲ್ಲಿ ಒಬ್ಬರನ್ನು ನೋಡಿ ನಾನು ನಮಸ್ಕಾರ ಅಂತ ಹೇಳಿದೆ. ಆ ಕಡೆಯಿಂದ ಯಾವ ಜವಾಬೂ ಬರಲಿಲ್ಲ. ಆಗ ಶಾರದಾ ಕೇಳಿದರು, ಅದು ಯಾರು ಸಂಧ್ಯಕ್ಕ, ನೀವೊಂದು ಹೆಚ್ಚು ಕಡಿಮೆ 1 ಕ್ವಿಂಟಾಲಿನ ದೇಹ ಇಟ್ಕೊಂಡು ಆ ಒಂದು 35-40 kg ಮನುಷ್ಯನಿಗೆ ಒಂದು ನಮಸ್ಕಾರ ಹೇಳ್ತಾ ಇದ್ದೀರಿ, ಅದು ಯಾರದು ಅಂತ ಕೇಳಿದರು. ನಾನು ಹೇಳಿದೆ, ಅವರು ನಮ್ಮ ಪಕ್ಕದ ಮನೆಯವರು ಅಂತ ಹೇಳಿದೆ. ಪಕ್ಕದ ಮನೆಯವರಾಗಿ ನಿಮ್ಮ ನಮಸ್ಕಾರಕ್ಕೊಂದು ನಮಸ್ಕಾರ ವಾಪಸ್ ಕೊಡಲಿಲ್ಲ, ಯಾವ ಜಾತಿ ಜನ ಅದು ಅಂತ ಕೇಳಿದರು. ನಾನು ಹೇಳಿದೆ, ಜಾತಿ ಯಾವುದಂತ ಗೊತ್ತಿಲ್ಲ, ಆದರೆ ನಮ್ಮನೆಯಿಂದ ತಗೊಂಡೋದ ಸಕ್ಕರೆ ಚಾ ಪುಡಿಯೇ ಅವರು ವಾಪಸ್ ಕೊಡೋದಿಲ್ಲ, ಮತ್ತೆ ಅಲ್ವಾ ನಮಸ್ಕಾರ ವಾಪಸ್ ಕೊಡೋದು ಅಂತ ಹೇಳಿದೆ. ಇಲ್ಲಿ ಕಾಸರಗೋಡದವರು ಬಹಳ ಒಳ್ಳೆಯವರು, ಅಕ್ಕಪಕ್ಕದ ಮನೆಯಿಂದ ಸಕ್ಕರೆ ಚಾ ಪುಡಿಯೇ ತರೋದಿಲ್ಲ, ತಂದರೂ ಕೂಡ ಕೂಡಲೇ ವಾಪಸ್ ಕೊಡ್ತೀರಿ ಅನ್ನೋ ಧೈರ್ಯದಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ತಿಂಡಿ ತಿಂದುಕೊಂಡು ನಾನು ಮೊಬೈಲಲ್ಲಿರುವ ವಾಟ್ಸಪ್ ನೋಡ್ತಾ ಇರುವಾಗ ಇವರ ಫೋನ್ ಬಂತು. ಅಕ್ಕ, ಇವತ್ತು ವಿಠ್ಠಲ್ ನಾಯ್ಕರು ಬರೋದಿತ್ತು, ಅವರು ಅನಾರೋಗ್ಯದಿಂದ ಬರ್ತಾ ಇಲ್ಲ, ನೀವು ಫ್ರೀ ಇದ್ದರೆ ದಯವಿಟ್ಟು ನೀವು ಬರ್ತೀರಾ ಅಂತ. ನನಗೆ ಆಗ ಒಂದು ಕತೆ ನೆನಪಾಯಿತು. ಏನಂದರೆ, ಈ ಹೆಚ್ಚಾಗಿ ಮದುವೆ ಮಂಟಪದಲ್ಲೆಲ್ಲ ಇನ್ವಿಟೇಷನ್ ಕೊಡ್ತಾ 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 ಅತ್ಯಂತ ಆತ್ಮೀಯರಿಗೆ ಕೊಡಲಿಕ್ಕೆ ಮರ್ತೋಗ್ತದೆ ಕೆಲವೊಮ್ಮೆ. ನಿಮಗೆ ನೆನಪಿರ್ಬೋದು, ಮದುವೆ ಯಾರೆಲ್ಲ ಮಾಡಿದ್ದೀರಿ ಅವರಿಗೆಲ್ಲ ಗೊತ್ತುಂಟು. ಅಯ್ಯೋ, ನಾಳೆ ಅವರಿಗೆ ಕೊಡು, ಆ ಪಕ್ಕದ ಮನೆ ಸುಶೀಲಕ್ಕನಿಗೆ ಅಂತ ಎಣಿಸಿ ಕಡೆಗೂ ಸುಶೀಲಕ್ಕನಿಗೆ ಕೊಡೋದೇ ಇಲ್ಲ, ಹಾಗೆ ಆಗಿರ್ತದೆ. ಹಾಗೆ ನನಗೆ ಒಬ್ಬರು ಇನ್ವಿಟೇಷನ್ ಕೊಟ್ಟಕ್ಕೆ ಬರ್ತೋಗಿದ್ರು. ನಾನೆಣಿಸಿದೆ, ಮದುವೆ ಏನು ವಾಪಸ್ ಮಾಡಲಿಕ್ಕೆ ಆಗ್ತದ, ಇನ್ವಿಟೇಷನ್ ಕೊಡೋದಿದ್ರೆ ಸಾಯಿಲಿ ಆಚೆ, ನಾನೊಂದು ಹೋಗ್ತೇನೆ ಅಂಥೇಳಿ ಒಂದು ಚಂದ ಸೀರೆ ಉಟ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಜಗಮಗ ಆಗಿ ನಾನು ಹೋಗಿ ಮದುವೆ ಆದ ಮೇಲೆ ವಿಶ್ ಮಾಡಲಿಕ್ಕೆ ಹೋದೆ. ವಿಶ್ ಮಾಡಲಿಕ್ಕೆ ಹೋದ ಮೇಲೆ ಅವನಿಗೆ ಒಂದು ಟಾಂಟ್ ಕೊಡಬೇಕಲ್ಲ, ನೀನು ಹೇಳಲಿಲ್ಲ ಅಂತ ಅವನಿಗೆ ಗೊತ್ತಾಗಬೇಕಲ್ಲ ಅಂತ ಹೇಳಿ, ಎಂಥದ ನಂದು ಗುರ್ತು ಉಂಟಾ ಹೇಳಿದೆ ಅವನ ಹತ್ರ. ಅವನು ಹೇಳಿದ, ಎಂಥದ್ದು ಮಾರೈತಿ, ನಿನ್ನನ್ನು ಮರೀಲಿಕ್ಕುಂಟಾ, ತಪ್ಪಾಯಿತು, ನಾನೊಂದು ಮದುವೆ ಇನ್ವಿಟೇಷನ್ ಕೊಡಲಿಕ್ಕೆ ಮರ್ತೋಯ್ತು, ಆದರೂ ನೀನು ಬಂದಿಯಲ್ಲ, ಭಾರಿ ಖುಷಿ ಆಯಿತು ಅಂತ ಹೇಳಿ ಅಲ್ಲಿ ಸೈಡಲ್ಲಿರುವ ಹೆಂಡತಿಯನ್ನು ಬುರ್ರ ಅಂತ ಹೇಳಿದ. ಇವಳು ಗುರ್ತು ಉಂಟಾ ನಿನಗೆ ಅಂತ. ಅಯ್ಯ, ನಿಮ್ಮ ಫ್ರೆಂಡ್ ಅಲ್ವಾ ಅವರು, ಉಡುಪಿ ಸಂಧ್ಯಾಶಣೆ ಅಲ್ವಾ ಅಂತ ಹೇಳಿದರು. ಹೌದು ಮಾರೈತಿ, ನಾನು ಅವಳಿಗೆ ಮದುವೆಗೆ ಹೇಳಿರಲಿಲ್ಲ, ಆದರೂ ಬಂದಿದ್ದಾಳೆ, ಎಷ್ಟು ಒಳ್ಳೆಯವಳು ನೋಡು ಅಂತ ಹೇಳಿದ್ಲು. ಈಗ ಇವಳದೊಂದು ಜಾಗ್ರತೆ ಮಾಡಬೇಕು ಹೇಳುವಾಗ ಅವಳಲ್ಲಿ ಓಡಾಡ್ತಾ ಇದ್ದ ಅವಳ ತಮ್ಮನನ್ನು ಕರೆದು ಹೇಳಿದ್ಲು, ನೋಡು, ಇವರು ನಿನ್ನ ಮಾವ ಮರ್ತಿದ್ರು, ಮದುವೆಗೆ ಬಂದಿದ್ದಾರೆ ಹೇಳಿದ್ರು, ಅವರಿಗೊಂದು ಸರಿಯಾದ ವ್ಯವಸ್ಥೆ ಮಾಡು ಅಂತ ಹೇಳಿದ್ರು. ಅವನು ಪಾಪ ಅಲ್ಲಿ ಊಟದ ಹಾಲಿಗೆ ಹೋಗುವಾಗ ಊಟದ ಬೆಂಚ್ ಎಲ್ಲ ಫುಲ್ಲಾಗಿದೆ. ಅವನು ಆ ಊಟದ ಹಾಲಿನವರಿಗೆ ಹೇಳಿದ, ಸರ, ಇವರು ನೋಡಿ ಮದುವೆಗೆ ಹೇಳದೆ ಬಂದವರು, ಇವರಿಗೊಂದು ಬೆಂಚ್ ಮತ್ತು ಒಂದು ಕುರ್ಚಿ ಇಡಿ ಅಂತ. ಒಂದು ಬೆಂಚು ಒಂದು ಕುರ್ಚಿ, ಇಡೀ ಬೆಂಚಲ್ಲಿ ನಾನು ಒಬ್ಬಳೇ ಊಟ ಮಾಡ್ತಿದ್ದವರೆಲ್ಲ ಒಮ್ಮೆ ತಿರುಗಿ ನನ್ನನ್ನು ನೋಡಿದರು. ಸಂಧ್ಯಾಶಣಿಯವರು ಇತ್ತೀಚೆಗೆ ಮದುವೆಗೆ ಹೇಳಿಕೆ ಇಲ್ಲದೆ ಎಲ್ಲ ಬರ್ತಾರೆ, ಬಹುಶಃ ಕಾರ್ಯಕ್ರಮ ಇಲ್ಲ ಏನೋ, ಹೊಟ್ಟೆಗೆ ಕಮ್ಮಿ ಆಗ್ತದೆ, ಅದಕ್ಕೆ ಇಲ್ಲಿ ಬರ್ತಾರೆ ಅಂತ ಅವರವರೇ ಮಾತಾಡಿಕೊಂಡ್ರು. ಎಲ್ಲ ಉಡುಪಿಯವರು ನೋಡಿ, ಗುರ್ತದವರೇ ಎಲ್ಲ. ಹಾಗಿರುವಾಗ ಅವನೆಂತ ಮಾಡಿದ, ಅಲ್ಲಿ ನನಗೆ ಕೂರಿಸಿದ, ಹೋದ. ನಾನು ತಲೆ ಅಡಿಯಲ್ಲಿ ಹಾಕಿ ಊಟ ಮಾಡ್ತಾ ಇದ್ದೇನೆ, ಮಂಡೆ ಬೆಚ್ಚಾಗಿದೆ ನನಗೆ. ಊಟ ಮಾಡ್ತಾ ಇರುವಾಗ ಲಾಡು ತಗೊಂಡು ಬಂದರು, ಲಾಡು ಹಂಚೋರು. ಅವರು ಬಂದು ಕೇಳಿದರು, ಇಲ್ಲಿ ಯಾರೋ ಮದುವೆಗೆ ಹೇಳಿಕೆ ಇಲ್ಲದೆ ಬಂದವರು ಯಾರೋ ಇದ್ದಾರೆ ಅಂತೆಲ್ಲ. ಅವರಿಗೆ 5 ಲಾಡು ಕೊಡ್ಲಿಕ್ಕೆ ಹೇಳಿದ್ದಾರೆ. 5 ಲಾಡು ಸಾಕು, ಹೇಳಿಕೆ ಇಲ್ಲದೆ ಹೋದದ್ದು ಸಾಕು. ಓ ದೇವರೇ, ಈ ನಮನೆ ಮರ್ಯಾದೆಗೆ ನಂದು ಒಂದು 3 ಕಾಸು ಆದದ್ದು ಸಾಕು ಅಂತ ನಾನು ಗುಟ್ಟಿನಲ್ಲಿ ಬರುವ ಅಂತ ನೋಡಿದರೆ ಇನ್ವಿಟೇಷನ್ನಲ್ಲಿ ಇಷ್ಟು ದೊಡ್ಡದು ವಿಠ್ಠಲ್ ನಾಯ್ಕರದು ಹೆಸರುಂಟು, ನನ್ನ ಹೆಸರೇ ಇಲ್ಲ. ಹಾಗಾಗಿ ನಿಮ್ಮೆಲ್ಲರ ಕ್ಷಮೆ ಕೋರಿ ನಾನು ನಿಮ್ಮೆದುರಿಗೆ ಮಾತಾಡ್ತಾ ಇದ್ದೇನೆ. ನೀವೆಲ್ಲರೂ ಚಪ್ಪಾಳೆ ಮೂಲಕ ನನ್ನನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಇದ್ದೇನೆ. ನಾನು ಆ ಲೈಟ್ ಗೀಟು ಆಫ್ ಮಾಡಿದೆ, ಫ್ಯಾನ್ ತರಿಸಿದೆ ಅಂತ ನೀವೇನು ಎಂತ ಹೆಂಗಸಪ್ಪ ರುಸ್ತುಮ್ ಅಂತ ಎಣಿಸೋದು ಬೇಡ. ಪೂರ್ತಿ ಬಣ್ಣ ಹೋದರೆ ನನ್ನನ್ನು ನೋಡ್ಲಿಕ್ಕೆ ಆಗ್ತದ ಮರ್ಯಾದೆ, ನನ್ನನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವರ ಮನೆಗೆ ಬಂದು ಪುನಃ ಇನ್ನೊಂದು ಕೋಟ್ ಹಚ್ಚಿದ್ದು ನಾನು. ಒಂದ್ಸಲ ಹಾಗೆ ನಾನೊಮ್ಮೆ ಮಾರ್ಕೆಟಿಗೆ ಹೋಗಿದೆ ನನ್ನ ಯಜಮಾನ್ರ ಜೊತೆಯಲ್ಲಿ ಹೋಗುವಾಗ ದೂರದಲ್ಲಿ ಒಬ್ಬರು ನನ್ನನ್ನು ನೋಡ್ತಾ ಇದ್ದಾರೆ. ನನಗೆ ಕಂಡಪಟ್ಟೆ ಖುಷಿ ಆಯಿತು, ನಾನು ಹೊರಟದ್ದು ಸಾರ್ಥಕ ಆಯಿತು ಅಂತ. ಸ್ವಲ್ಪ ಹೊತ್ತಲ್ಲಿ ನೋಡ್ತೇನೆ, ಆ ಜನ ದೂರದಿಂದ ಇನ್ನೂ ನನ್ನನ್ನೇ ನೋಡ್ತಾ ಉಂಟು. ನನಗೆ ಭಾರೀ ಖುಷಿ ಆಯಿತು. ಅಷ್ಟೊತ್ತಿಗೆ ಹೀಗೆ ನೋಡುವಾಗ ನನ್ನ ಗಂಡ ಸಹ ಅವನನ್ನು ನೋಡ್ತಾ ಇದ್ದಾರೆ. ನಂಗೆ ಗೊತ್ತಾಯ್ತು, ಈಗ ಮನೆಗೆ ಹೋದ್ಮೇಲೆ ಇವರೊಟ್ಟಿಗಿರುವುದಲ್ಲ, ಅವನೊಟ್ಟಿಗಲ್ಲ ಅಲ್ಲ,
ಈಗ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ನೋಡಿ ಆ ಗಂಡಸು ಆವಾಗದಿಂದ ನನ್ನನ್ನೇ ನೋಡುದು ಹೇಸಿಗೆ ಅಂದೆ, ಹೇಸಿಗೆ ಸುಮ್ಮನೆ ಆದರೂ ಹೇಸಿಗೆ ಅಂದೆ. ಇವರು ತಲೆ ಎತ್ತಿ ಹೀಗೆ ಆಚೆ ನೋಡಿದ್ರು, ವಾ ಅವರು ಗುಜರಿ ಅಂಗಡಿ ಸಾಹೇಬ್ರು ಮರೈತಿ, ಅವರಿಗೆ ಹಳೆಯ ಸಾಮಾನು ಅಂದರೆ ಇಷ್ಟ ಅಂತ ಹೇಳಿ. ಅದರ ಮೇಲೆ ನಾನು ಅಂಥದ್ದೆಲ್ಲ ಕಿತಾಪತಿ ಈಗ ಮಾಡುವುದಿಲ್ಲ ಸ್ನೇಹಿತರೆ. ಹಾಗೆ ನನಗೆ ಇಲ್ಲಿ ಬರಬೇಕಾದ್ರೆ ನಾನು ಇವ್ರ ಹತ್ರ ಹೇಳಿದೆ, ಕಾಸರಗೋಡಿಗೆ ಬರಬೇಕಾದ್ರೆ ಬಸ್ಸಲ್ಲೆಲ್ಲ ಬರಲಿಕ್ಕೆ ಆಗೋದಿಲ್ಲ, ಅದರ ಮೇಲೆ ನೀವು ಕೊನೆಗಳಿಗೆಯಲ್ಲಿ ಬುಕ್ ಮಾಡಿದ್ರಿಂದ ನನಗೆ ಕೂಡ ಪ್ರಿಪೇರ್ ಆಗಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಟ್ಯಾಕ್ಸಿ ಮಾಡಿ ಬರ್ತೇನೆ ಅಂತ. ಆಯ್ತಕ್ಕ, ಹೇಗಾದರೂ ಬನ್ನಿ, ಹೆಲಿಕಾಪ್ಟರ್ ಬೇಕಾದರೂ ಮಾಡಿ ಬನ್ನಿ ಹೇಳಿದರು. ಹೆಲಿಕಾಪ್ಟ್ರಲ್ಲಿ ನಾನು ಬರ್ತಿದ್ದೆ, ಅದು ಹಾರಬೇಕಲ್ಲ ನಾನು ಕೂತ್ರೆ ಅಂತ ಹೇಳಿ ನಾನು ಟ್ಯಾಕ್ಸಿ ಮಾಡಿಕೊಂಡೇ ಬಂದೆ. ಹಾಗೆ ಮಂಗಳೂರಿಗೆ ಹೋಗುವಾಗ ನಾನು ಕೆಲವು ಸಲ ಟ್ಯಾಕ್ಸಿ ಎಲ್ಲ ಮಾಡೋದಿಲ್ಲ, ಯಾಕಂದರೆ ಬಸ್ ಸ್ಟ್ಯಾಂಡಿಗೆ ಹೋದರೆ ಆಯಿತು, ಉಡುಪಿಯಲ್ಲಿ ಬಸ್ ರೆಡಿ ಇರ್ತದೆ, ಡ್ರಗ 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 ಆಗಿರ್ತದೆ, ನಾವು ಹಚ್ಚಿದ್ರೆ ಆಯಿತು. ಒಂದಿನ ನಾನು ಉಡುಪಿ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ. ಉಡುಪಿ ಬಸ್ ಸ್ಟ್ಯಾಂಡಿಗೆ ಮಂಗಳೂರಿಗೆ ಹೋಗ್ಲಿಕ್ಕಂತ ಬಸ್ ಸ್ಟ್ಯಾಂಡಿಗೆ ಹೋಗ್ತೇನೆ, ಬಸ್ಸು ರೆಡೀ ಉಂಟು. ಬಸ್ಸಿನವ ಹೇಳಿದ, ಬನ್ನಿ ಅಕ್ಕ ಬನ್ನಿ ಬನ್ನಿ ಅಂತ ಹೇಳಿದ. ನೋಡಿದರೆ ಬಸ್ಸಿದ್ದು ಫುಟ್ಬೋರ್ಡ್ ಉಂಟು ಇಷ್ಟೇ ಹತ್ರ, ಸ್ವಾಮಿ ನಿಮ್ಮದಿಲ್ಲಿ ಏನೂ ಇಲ್ಲ, ಪಟ 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 ಹತ್ತಿ ಬಂದೆ ನಾನು, ಏನು ತೊಂದರೆ ಇಲ್ಲ. ಅಲ್ಲಿ ಇಷ್ಟೇ ಹತ್ರ ಉಂಟು ಫುಟ್ಬೋರ್ಡ್, ನೀವು ನೋಡಿರ್ಬೋದು ಉಡುಪಿ ಮಂಗಳೂರು ಬಸ್ಸು ಹೇಗೆ ಉಂಟು ಮೆಟ್ಲು ಅಂತ. ಆ ಹತ್ತಲಿಕ್ಕೆ ಹೋಗುವಾಗ ನನಗೆ ಹತ್ತಲಿಕ್ಕೆ ಆಗಲಿಲ್ಲ. ನಾನು ಹೇಳಿದೆ, ನನಗೆ ಹತ್ತಲಿಕ್ಕೆ ಆಗೋದಿಲ್ಲ ಮರೆಯ, ನಾನು ಬರೋದಿಲ್ಲ, ನೆಕ್ಸ್ಟ್ ಬಸ್ಸಲ್ಲಿ ಬರ್ತೇನೆ ಹೇಳಿದೆ. ಅವನು ಹೇಳಿದ, ಅಯ್ಯೋ ನಾನು ಕೈ ಕೊಡ್ತೇನಕ್ಕ ನಿಮಗೆ ಹೇಳಿದ. ನನಗೆ ಅವನು ಕೈ ಕೊಡ್ತಾನಂತೆ. ನಾನು ಅವನನ್ನು ನಂಬಿದ್ದು, ಅವನ ಕೈ ಹಿಡಲಿಕ್ಕೆ ಹೋದದ್ದು, ಅವನು ನನ್ನ ಕೈ ಹಿಡಿದು ಎಳೆದದ್ದು, ನಾನಲ್ಲೇ. ಅವನು ಮಾತ್ರ 2 ಮೆಟ್ಲು ಕೆಳಗೆ ಬಂದ. ದೊಡ್ಡ ಮೀಸೆ ಇತ್ತು ಅವನಿಗೆ ಭಾರಿ ನಾಚಿಕೆ ಆಯಿತು. ಒಂದು ಹೆಂಗಸನ್ನ ಹೇಳಲಿಕ್ಕಾಗದಿದ್ದ ಗಂಡಸ್ ನಾನು ಎಂಥದಪ್ಪ ಅಂತ ಅವನಿಗೂ ಆಗುದಿಲ್ಲ ಅಂತ ಗೊತ್ತುಂಟು. ಆದರೂ ಅಲ್ಲಿರುವ ಒಂದು ಕ್ಲೀನರನ್ನು ಕರೆದ, ಏ ಗೋಪಾಲ ಬಾರ ಇಲ್ಲಿ ಅಂತ. ಆ ಕ್ಲೀನರು ಮತ್ತೆ ಇವರಿಬ್ಬರು ಸೇರಿ ನನ್ನನ್ನು ಎಳೆದ್ರು. ನಾನಲ್ಲೇ, ನನ್ನ ಬ್ಯಾಗ್ ಮಾತ್ರ ಒಳಗೋಯ್ತು, ಕೈಯಲ್ಲಿದ್ದ ಬ್ಯಾಗ್ ಒಳಗೋದ್ರೆ ಹೆಂಗಸರಿಗೆ ಪ್ರಾಣ ಹೋದಾಗೆ. ಯಾಕಂದ್ರೆ ಆ ಬ್ಯಾಗಲ್ಲಿ ಗಂಡ ಒಂದು ಬಿಟ್ಟು ಮತ್ತೆ ಎಲ್ಲ ಇರ್ತದೆ, ಹೌದು ಅಲ್ವಾ ಹೇಳಿ. ನನ್ನ ಬ್ಯಾಗ್ ಬೇಕಾದ್ರೆ ಓಪನ್ ಮಾಡಿ ನೋಡಿ, ಲಿಪ್ಸ್ಟಿಕ್ ಉಂಟು, ಪೌಡ್ರ್ ಉಂಟು, ಬಾಚಣಿಗೆ ಉಂಟು, ಎಲ್ಲ ಉಂಟು. ನಿಮ್ಮ ಬ್ಯಾಗಲ್ಲೂ ಎಲ್ಲ ಉಂಟು, ಹೌದಲ್ಲ ಮಗ, ಎಲ್ಲವೂ ಇರ್ತದೆ. ಹಾಗಿರುವಾಗ ಬ್ಯಾಗ್ ಹೋದ ಮೇಲೆ ನಾನು ಹೋಗಬೇಕಲ್ಲ. ಅಷ್ಟೊತ್ತಿಗೆ 4-5 ಜನ ಸೇರಿಕೊಂಡು ಇನ್ನೂ ಇವಳನ್ನು ಎಳೆಯದಿದ್ರೆ ತಡ ಆಗ್ತದೆ ಅಂತ ಹೇಳಿ ನನ್ನನ್ನು 7 ಜನ ಕೂಡ ಸೇರಿ ಎಳೆದ್ರು. ಎಂಥ ಚಂದ ಅಂದರೆ, ಇಲ್ಲಿ ರಥೋತ್ಸವ ಉಂಟು ಹೊರಗೆ ಇಲ್ಲ, ಉಡುಪಿಯಲ್ಲಿ ಒಂದು ಬ್ರಹ್ಮರಥ ಅಂತ ಉಂಟು, ದೊಡ್ಡ ರಥ. ಅದನ್ನು ಎಳೆದದ್ದು ಏನೂ ಅಲ್ಲ, ಅಷ್ಟು ಚಂದ ನನ್ನನ್ನು ಎಳೆದದ್ದು. ನಾವು 8 ಜನ ಬಡ 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 ಬಡಿದ್ದೇವೆ ಒಳಗೆ. ಬಿದ್ದ ಕೂಡಲೇ ಅವನು ಕೇಳ್ತಾನೆ, ಈಗ ಇಳಿಯುವುದಿಲ್ಲ ಇವರು ಅಂತ. ಎಳೆಯುವಾಗಲೇ ಸಾಕಾಗಿದೆ ಅವರಿಗೆ. ಅದಕ್ಕೆ ಅವನು ಹೇಳಿದ, ಎಲ್ಲಿಯೋ ಗೊತ್ತಿಲ್ಲ ಮಾರಯ್ಯ, ಇದು ಕೇಳಬೇಕಷ್ಟೇ, ಜ್ಯೋತಿಯಾ ಅಂತ ಹೇಳುವಾಗ ನಾನು ಹೇಳಿದೆ. ಅವನು ಹೇಳ್ತಾನೆ, ಜ್ಯೋತಿಯಲ್ಲಿ ಇಳಿಸುದೇ ಅವರು ಮಾರಯ್ಯ ಅಂತ. ಆಗ ಅವನು ಕಂಡಕ್ಟರ್ ಹೇಳ್ತಾನೆ, ಸುಮ್ಮೀರ ನೀನು ಇಳಿಸೋದು ಹೇಳ್ತದ್ದು, ಜ್ಯೋತಿ ಬಂದ ಕೂಡಲೇ ದೂಡಿ ಬಿಡುವ ಅಂತ ಹೇಳಿದ. ನನಗೆ ಅದೇಲಿ ಬಡ 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 ಆಯಿತು. ನಾನು ಹೇಳಿದೆ, ನನಗೆ ಜ್ಯೋತಿಯಲ್ಲೇ ಇಳಿಲಿಕ್ಕೆ, ಆದರೆ ನಾನು ಜ್ಯೋತಿಯಲ್ಲಿ ಇಳಿಯುವುದಿಲ್ಲ, ನಾನು ಇಳಿಯುವುದು ಹಂಪನಕಟ್ಟೆಯಲ್ಲಿ ಅಥವಾ ಅಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ಇಳಿತೇನೆ ಮಾರಯ್ಯ, ನನ್ನನ್ನೊಂದು ದೂಡಬೇಡ ಅಂತ ಹೇಳಿದೆ. ಹೀಗೆ ದಪ್ಪ ಇದ್ರೂ ತುಂಬ ಲಾಭ ಉಂಟು, ಸಪುರ ಇದ್ರೂ ತುಂಬ ಲಾಭ ಉಂಟು. ಲಾಭ ಅನ್ನೋದು ಎಲ್ಲದರಲ್ಲೂ ಉಂಟು, ಅದನ್ನು ಹುಡುಕುವ ದೃಷ್ಟಿ ನಮ್ಮದಾಗಿರಬೇಕು. ನಾನು ಕೆಲವೊಮ್ಮೆ ಮನೆಗೆ ಫೋನ್ ಮಾಡಿದಾಗ ಅಲ್ಲ, ಅವರು ಮಾತಾಡಿದಕ್ಕೆ ನೋಡಿದಲ್ಲ, ಪರ್ಸು ನನ್ನ ತೆಗ್ದಿದ್ದಾರೆ, ಅವರ ತೆಗ್ದಿದ್ದಾರೆ. ನಾನು ಕೆಲವೊಮ್ಮೆ ಮನೆಗೆ ಫೋನ್ ಮಾಡಿದಾಗ ಕನ್ನಡದಲ್ಲಿ ಮಾತಾಡೋದುಂಟು. ನಾನು ನಿಜವಾಗ್ಲೂ ಕೊಂಕಣಿ ಮಾತಾಡುವವಳು, ಆದರೂ ಕನ್ನಡದಲ್ಲಿ ಮಾತಾಡೋದುಂಟು ನಾನು ಫೋನ್ ಮಾಡಿದಾಗ. ಒಂದಿನ ನನ್ನ ಮಗ ಎತ್ತಿದ್ದ ಫೋನು, ಅಪ್ಪ ಇದ್ದಾರಾ ಅಂತ ಕನ್ನಡದಲ್ಲಿ ಕೇಳಿದೆ. ಅವನಿಗೆ ಅಮ್ಮ ಅಂತ ಗೊತ್ತಾಗಲೇ ಇಲ್ಲ. ಅವನು ಒಳಗೋಗಿ, ಅಪ್ಪ ನಿಮ್ಮನ್ನು ಯಾರೋ ಕರಿತಾ ಇದ್ದಾರೆ ಫೋನಿಗೆ ಅಂದ. ಅವರು ಪಾಪ ನಾನು ಮಾಡಿಟ್ಟ ಅನ್ನ ಊಟ ಮಾಡ್ತಾ ಇದ್ದವರು ಕೋಣಮಣ್ಣು ನಿಮ್ಗಿರೆ ಅಂತ ಹೇಳಿದರು. ನಿಮಗೆ ಗೊತ್ತಿಲ್ಲ ಕೊಂಕಣಿ ಅಲ್ಲ, ಕೋಣಮಣ್ಣು ನಿಮ್ಗಿರೆ ಅಂದರೆ ಯಾರಂತ ಕೇಳು ಅಂತ ಕೊಂಕಣಿಯಲ್ಲಿ. ಅವನಿಗೆ ಅಲ್ಲಿ ಕೊಂಕಣಿ, ಇಲ್ಲಿ ಕನ್ನಡ, ಒಂದು ಮೂನೆ ಚೌಚೌ ಬಾತಾಗೆ ಆಯಿತು. ಉಪ್ಪಿಟ್ಟು ಸಜ್ಜಿಗೆ ಎಲ್ಲ ಇದ್ದಾಗೆ, ಅವಲಕ್ಕಿ ಉಪ್ಪಿಟ್ಟು ಅಂತ ಒಂದು ತಿಂಡು ಮಾಡ್ತಾರಲ್ಲ ನಮ್ಮ ಕಡೆ ಹಾಗೆ. ಅವನು ಸೀದಾ ಫೋನ್ ಹತ್ರ ಬಂದ, ಹಲೋ ಕೋಣ ಮಾತಾಡೋದು ಅಂದ.
ನಾನಂದೆ ಕೋಣ ಅಲ್ಲ ಎಮ್ಮೆ ಮಾತಾಡೋದು, ಆ ಕೋಣನ ಒಂದು ಸ್ವಲ್ಪ ಕರಿ ಅಂತ ಹೇಳಿದೆ. ಸ್ನೇಹಿತರೆ, ನಾನು ನನ್ನನ್ನು ಎಮ್ಮೆ ಅಂತ ಹೇಳ್ತೇನೆ ಅಂತ ನಿಮಗೆಲ್ಲ ಎಷ್ಟು ಖುಷಿ ಆಗ್ತದೆ ನೋಡಿ. ಯಾಕಂದರೆ ನಾನು ಮಾಡಿದ್ದು ನನ್ನ ಮೇಲೆ ಹಾಸ್ಯ. ಯಾವಾಗಲೂ ಹಾಸ್ಯ ಮತ್ತು ಅಪಹಾಸ್ಯಕ್ಕೆ ಇರುವುದು 2 ಅಕ್ಷರದ ವ್ಯತ್ಯಾಸ. ನಾವು ನಮ್ಮ ಮೇಲೆ ಮಾಡಿಕೊಂಡ್ರೆ ಅದು ಹಾಸ್ಯ, ಇನ್ನೊಬ್ಬರ ಮೇಲೆ ಹಾಸ್ಯ ಮಾಡಿದರೆ ಅದು ಅಪಹಾಸ್ಯ. ನಮ್ಮ ಮಾತಿನಿಂದ ಇನ್ನೊಬ್ಬರ ಮನಸ್ಸು ಅರಳಿದರೆ ಅದು ಹಾಸ್ಯ, ನಮ್ಮ ಮಾತಿನಿಂದ ಇನ್ನೊಬ್ಬರ ಮನಸ್ಸು ಕೆರಳಿದರೆ, ಕೋಪ ಬಂದರೆ ಅದು ಅಪಹಾಸ್ಯ. ಹಾಗಾಗಿ ನಾವು ಯಾವತ್ತೂ ಅಪಹಾಸ್ಯ ಮಾಡಲಿಕ್ಕೆ ಹೋಗಬಾರ್ದು, ಹಾಸ್ಯವನ್ನು ಮಾತ್ರ ನಮ್ಮದಾಗಿಸಿಕೊಳ್ಳೋಣ. ಹಾಗಾದರೆ ಹಾಸ್ಯ ಎಲ್ಲಿಗೆ ಸಿಗ್ತದೆ? ಅವರಿಗೆ ಕುರ್ಚಿ ಕಮ್ಮಿ ಇದ್ರೆ ನನ್ನ ಕುರ್ಚಿ ಕೊಡ್ತೇನೆ ನಾನು, ನೀವೆಲ್ಲ ಅವರನ್ನೇ ನೋಡೋದು ಬೇಡ. ಹಾಸ್ಯ ಅಂದರೆ ಎಲ್ಲಿ ಸಿಗ್ತದೆ? ಹಾಸ್ಯ ಅಂದರೆ ಏನು? ಕುರುಡರ ಆನೆಯನ್ನು ಮುಟ್ಟಿ ನೋಡಿದ ಹಾಗೆ. ಆನೆಯನ್ನು ಕುರುಡರು ಮುಟ್ಟಿ ನೋಡುವಾಗ ಹೊಟ್ಟೆ ಮುಟ್ಟಿದ ಕುರುಡ ಹೇಳಿದಂತೆ ಆನೆ ಅಂದರೆ ಎಂಥದ, ಗೋಡೆ ಹಾಗೆ ಅಂತ. ಬಾಲ ಮುಟ್ಟಿದವ ಹೇಳಿದ ಅಂತೆ ಆನೆ ಅಂದರೆ ಹಗ್ಗದ ಹಾಗೆ ಅಂತ. ಕಾಲು ಮುಟ್ಟಿದವ ಹೇಳಿದ ಅಂತೆ ಆನೆ ಅಂದರೆ ಕಂಬದ ಹಾಗೆ ಅಂತ. ಒಟ್ಟಾರೆ ಇಡೀಯಾಗಿ ಆನೆಯನ್ನು ವರ್ಣಿಸಿದವರು ಯಾರೂ ಇಲ್ಲ. ಹಾಗೆ ಮನುಷ್ಯರು ಕೂಡ, ನಾವು ಒಬ್ಬರನ್ನ, ಈಗ ಶಾರದನನ್ನ ಒಳ್ಳೆಯವರು ಅನ್ನೋ ದೃಷ್ಟಿಯಲ್ಲಿ ನಾವು ನೋಡಿದರೆ ಅವರು ಒಳ್ಳೆಯವರಾಗಿಯೇ ಕಾಣ್ತಾರೆ. ಅವರು ಬರೀ ಪಡ್ಪೋಷಿ ಅಂತ ಎಣಿಸಿದೆ, ನಮಗೆ ಅವರು ಪಡ್ಪೋಷಿಯಾಗಿಯೇ ಕಾಣ್ತಾರೆ. ಹಾಗಾಗಿ ನಮ್ಮ ಮನಸ್ಸನ್ನು ಸಂಕುಚಿತಗೊಳಿಸದೆ ವಿಶಾಲವಾಗಿ ಪ್ರತಿಯೊಬ್ಬರನ್ನು ನೋಡುವ ಅಭ್ಯಾಸ ಮಾಡಿಕೊಳ್ಳೋಣ. ಹಾಗೆ ವಿಷಯದಲ್ಲಿ ಕೂಡ ಹಾಸ್ಯವನ್ನು ಹುಡುಕ್ತಾ ಹೋಗೋಣ. ಹಾಸ್ಯ ನಮಗೆ ಸಿಗ್ತದೆ ಅನ್ನೋದು ನಿಶ್ಚಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೌದಾದರೆ ತಾವೆಲ್ಲ ಒಂದು ಚಪ್ಪಾಳೆ ತಟ್ಟಬೇಕು. ಸ್ನೇಹಿತರೆ, ಈ ಮಹಿಳಾ ಮಂಡಳಿ, ನಿಮ್ಮ ಮಹಿಳಾ ಮಂಡಳಿ ಹೇಗೋ ನಂಗೆ ಗೊತ್ತಿಲ್ಲ, ಈ ಮಹಿಳಾ ಮಂಡಳಿಗಳಲ್ಲಿ ಒಂದು ಆ ಹೆಂಗಸರೆಲ್ಲ ಒಟ್ಟಾದಾಗ ಮೀಟಿಂಗಿನಲ್ಲಿ ಮಾತಾಡುವ ಸ್ಟೈಲ್ ಉಂಟು. ಎಂತ ಗೊತ್ತುಂಟಾ, ಅಂದರೆ ತುಟಿಯಲ್ಲಿ ಆಡಿಸೋದಿಲ್ಲ, ಲಿಪ್ಸ್ಟಿಕ್ ಹಚ್ಚಿರ್ತಾರೆ. ಆ ದಿವಸ ಅಪರೂಪಕ್ಕೆ ಹಚ್ಚಿರ್ತಾರೆ. ಹಾಗಾಗಿ ಎಂತ ಗೊತ್ತುಂಟಾ, ನನ್ನ ಗಂಡ ಬರೀ ಪಾಪವ, ಎಷ್ಟು ಪಾಪ ಗೊತ್ತುಂಟಾ, ಮನೆಗೆ ಬರ್ತಾರೆ, ನಾನು ಮಾಡಿದ್ದನ್ನು ಊಟ ಮಾಡ್ತಾರೆ, ನಾಯಿ ಹಾಗೆ ಮಲಗ್ತಾರೆಯ, ಪಾಪ ನನ್ನ ಗಂಡ. ಹೌದಾ? ಆಗ ಇನ್ನೊಬ್ರು ಹೇಳೋದು, ಅಯ್ಯೋ ನಿನ್ನ ಗಂಡ ಅಷ್ಟು ಪಾಪವ, ನನ್ನ ಗಂಡ ಹಾಗೆ ಪಾಪ ಎಲ್ಲ ಏನಿಲ್ಲ, ಅವರು ಒಳ್ಳೆ ಗಮ್ಮತ್ತು ತಮಾಷೆ ಮಾಡ್ತಾರೆ, ತೇಟ ಮಂಗನಾಗೆ ಮಾಡೋದು ಅಂತ. ತಮಾಷೆ ಗಮ್ಮತ್ತಂತೆ ಗಂಡ. ಆಗ ಮೂರನೇವಳು ಹೇಳುದು, ಅಯ್ಯೋ ನನ್ನ ಗಂಡ ಇದ್ದಾರಲ್ಲ, ಅವರಿಗೆ ನಾನು ಎಲ್ಲಿ ಹೋದರೂ ಆಗೋದಿಲ್ಲ ಮರೈತಿ, ನಾನು ಹೋಗಿ 15 ನಿಮಿಷದಲ್ಲಿ ಶುರು ಮಾಡ್ತಾರೆ, ಎಲ್ಲಿದೀಯಾ, ಎಷ್ಟೊತ್ತಿಗೆ ಬರ್ತೀಯಾ, ಎಲ್ಲದೀಯಾ, ಎಷ್ಟೊತ್ತಿಗೆ ಬರ್ತೀಯಾ ಅಂತ. ಅವನು ಆರಾಮ ನಾನು ಎಷ್ಟೊತ್ತಿರ್ಬೋದು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಂತ ಇವಳಿಗೆ ಗೊತ್ತಿಲ್ಲ, ಇವಳು ಎಣಿಸಿದಾಳೆ ಪ್ರೀತಿ ಅಂತ. ಹಾಗೆಯಾ, ನನ್ನ ಗಂಡ ಹಾಗೆ ಅಲ್ಲವ, ನನಗೆ ಕೆಲವೊಂದು ಮದ್ದೆಲ್ಲ ತಗೊಳ್ಳಿಕ್ಕೆ ಇರ್ತದೆಯಾ, ನಾನು ಮನೆಗೆ ಬಂದ ಕೂಡಲೇ ನನ್ನ ಗಂಡ ನನ್ನನ್ನು ನೆಲದ ಮೇಲೆ ಬಡ್ ಅಂತ ಬೀಳಿಸಿ ನನ್ನ ಎದೆ ಮೇಲೆ ಕೂತ್ಕೊಂಡು ನನ್ನ ಬಾಯಿಯಲ್ಲಿ ಗಟ 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 ಮದ್ದು, ಅಬ್ಬ ಅದ್ಯಾವ ನಮ್ಮನೆ ಪ್ರೀತಿ ಮರೈತಿ ಅಂತ ಇವಳು ಕೇಳುವಾಗ ಅವಳು ಹೇಳ್ತಾಳೆ, ಅದು ನನ್ನ ಗಂಡ ಗೋ ಡಾಕ್ಟರ್ ಅಲ್ಲ, ಅವರಿಗೆ ಅದೇ ಅಭ್ಯಾಸ. ಸ್ನೇಹಿತರೆ, ಅಭ್ಯಾಸ ಅನ್ನೋದು ತಪ್ಪಿ ಹೋಗೋದಿಲ್ಲ ನೋಡಿ. ಹಾಗೆ ಇವರ ಗಂಡ ನೋಡಿ, ಇವರನ್ನು ನೋಡಿದರೆ ಕಂಡಪಟ್ಟೆ ಕೋಪ ಬಂದರೆ ಆ ದಿವಸ ಮೀನು ಸಣ್ಣ 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 ಪೀಸ್ ಮಾಡ್ತಾರಂತೆ. ಹಾಗೆ ಕೊಚ್ಚಿ 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 ಚೂರು 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 ಮಾಡಿ ಹಾಕ್ತಾರಂತೆ. ಹಾಗೆ ಮೈನು ಅವರನ್ನು ಕೊಚ್ಚಲಿಕ್ಕೆ ಆಗೋದಿಲ್ಲ, ಮೀನಿನ ಮೇಲೆ ಆದರೂ ತೆಗೆಯೋದು. ಹಾಗಿರುವಾಗ ನನ್ನ ಕೆಲವು ಕಡೆಯಲ್ಲಿ ನಾನು ನೋಡೋದುಂಟು, ಹೀಗೆ ಒಂದು ತುಂಬ ಮಂದಿ ಹೆಂಗಸರು ಒಟ್ಟಾದಾಗ ಒಂದೇ ಪಟ್ಟಾಂಗ ಹೊಡೆಯುವುದು, ಒಂದೇ ಇನ್ನೊಬ್ಬರು ದೂರ ಮಾತಾಡೋದು, ಹೆಚ್ಚಿನವರು ಸೇರಿದಾಗ. ಆಗ ಇಬ್ಬರು ಹೇಳುದು, ಇವತ್ತಲ್ಲಿ ಕಾಸರಗೋಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಇವತ್ತೊಂದು ದೊಡ್ಡ ಫೆಸ್ಟಿವಲ್ ಇತ್ತಲ್ಲ, ಆ ಫೆಸ್ಟಿವಲಿಗೆ ನಮ್ಮ ಸುಶೀಲಕ್ಕ ಬಂದಿದ್ರ? ಹೌದಾ, ಹೇಗಿದ್ದಾರೆ ಸುಶೀಲಕ್ಕ? ಸುಶೀಲಕ್ಕನನ್ನು ನಾನು ಮಾತಾಡಿಸ್ಲೇ ಇಲ್ಲ. ಯಾಕೆ ಮಾತಾಡಿಸ್ಲಿಲ್ಲ? ನನಗೂ ಸುಶೀಲಕ್ಕನಿಗೂ ಆಗುದಿಲ್ಲ ಅಲ್ಲ. ಹೌದಾ, ಯಾಕೆ, ಏನಾಯ್ತಂತ ನನಗೆ ಮರ್ತೋಗಿದೆ ಮರೈತಿ, ಏನಾಯ್ತಂತ ಮರ್ತೋಗಿದೆ. ಅಷ್ಟೂ ಕೂಡ ಮರವು ನಮ್ಮನ್ನು ಕಾಡ್ತಾ ಇದೆ. ಆದರೂ ಕೂಡ ನಮಗೆ ಒಬ್ಬರನ್ನು ನೋಡಿದರೆ ಆಗುದಿಲ್ಲ. ಈ ಆಗುದಿಲ್ಲಗಳು ನಮಗೆ ಬೇಕಾ? ಎಷ್ಟೊಂದು ಮರವು ನನಗೆ
ನೀವು ನಂಬ್ತಿರೋ ಇಲ್ವೋ, ನಾನೊಂದು ಸ್ಕೂಟ್ರ್ ಬಿಡ್ತೇನೆ. ಅಬ್ಬಾ ಅಂತ ಹೇಳ್ಬೋದು ನೀವು. ಹೌದು, ನಾನೊಂದು ಸ್ಕೂಟ್ರ್ ಬಿಡ್ತೇನೆ. ಗಣಪತಿ ಬಪ್ಪ ಇಲಿ ಮೇಲೆ ಕೂತ್ಕೊಂಡು ಹೋದ ಹಾಗೆ ಕಾಣ್ತದೆ. ಕೆಲವು ಸಲ ಅದು ಸ್ಕೂಟ್ರ್ ಕಾಣುವುದೇ ಇಲ್ಲ, ಗಾಳಿಯಲ್ಲಿ ನಾನು ಹಾರಿಕೊಂಡು ಬಂದ ಹಾಗೇ ಕಾಣ್ತದೆ. ಕೆಲವೊಮ್ಮೆ ಹ್ಯಾರಿ ಪಾಟರ್ ಹೋದ ಹಾಗೆ ಕಾಣ್ತದೆ. ಹಾಗಿರುವಾಗ ಆ ಸ್ಕೂಟ್ರನ್ನು ನಾನು ಬಿಟ್ಟುಕೊಂಡು ಒಂದು ದಿನ ಮಾರ್ಕೆಟಿಗೆ ಹೋಗಿದ್ದೆ. ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ತಗೊಂಡಾದ ಮೇಲೆ ಹೊರಗೆ ಬಂದು ನೋಡ್ತೇನೆ, ಸ್ಕೂಟ್ರ್ ಇಲ್ಲ. ನನಗೆ ಕಂಡಪಟ್ಟೆ ಹೆದರಿಕೆ ಆಯಿತು. 1 ಲಕ್ಷದ ಮೇಲೆ ಉಂಟು ಮಾರ್ರೆ ಒಂದು ಸ್ಕೂಟರಿಗೆ. ಒಂದು ಟೈಮ್ ಇದು ಮಾರುತಿ ಕಾರಿದ್ದು ರೇಟ್ ಇವತ್ತು ಸ್ಕೂಟರಿಗೆ ಆ್ಯಕ್ಟಿವ್ ಆಗುಂಟು. ನನಗೆ ಎಂತ ಮಾಡೋದಂತ ಗೊತ್ತಾಗಲಿಲ್ಲ. ನಾನು ಅಲ್ಲಿ ಇಲ್ಲಿ ಹೊರಗೆ ತರಕಾರಿಯವರ ಹತ್ರ ಎಲ್ಲ ಹೋಗಿ ಕೇಳಿದೆ. ಅಲ್ಲ, ಸ್ಕೂಟ್ರ್ ಇಲ್ಲ, ಬೀಗದ ಕೈ ಇಲ್ಲ ಅಂತ ನಾನು ಇಡೀ ತರಕಾರಿಯವರ ಹತ್ರ ಎಲ್ಲ ಹೋಗಿ ಕೇಳಿದೆ. ನಿಮ್ಮ ಹತ್ರ ಎಲ್ಲಿಯಾದರೂ ಬೀಗದ ಕೈ ಉಂಟಾ? ಸ್ವಲ್ಪ ಸುಮ್ಮನಿರ್ತೀರಾ, ನಾವು ತರಕಾರಿ ಮಾರುವುದಾ ನಿಮ್ಮ ಬೀಗದ ಕೈ ಹುಡುಕುದಾ ಹೇಳಿದ್ರು. ಈಗ ಎಂತ ಮಾಡೋದು ಅಂತ ಹೊರಗೆ ಸ್ಕೂಟ್ರ್ ಉಂಟಾ ನೋಡ್ತೇನೆ, ಅದಕ್ಕೆ ಬಿಟ್ಟಿರ್ಬೋದು ಚಾವಿ ಅಂತ ಎಣಿಸಿಕೊಂಡು ಹೊರಗೆ ಬಂದು ನೋಡಿದರೆ ಸ್ಕೂಟ್ರು ಇಲ್ಲ ಮಾರ್ರೆ. ಒಂದು ಹೆಜ್ಜೆ ನಾನು ಮೊದಲು ಮುಂದೆ ಹೇಳಿಬಿಟ್ಟೆ. ಸ್ಕೂಟ್ರ್ ಇಲ್ಲದಾಗ ನನಗೆ ಅಳು ಬರೋದೊಂದು ಬಾಕಿ. 1 ಲಕ್ಷ ರೂಪಾಯಿ ಎಂಥದಿದು? ಅದರ ಮೇಲೆ ನನ್ನನ್ನು ಎಲ್ಲಿ ಕೂಡ ಕರ್ಕೊಂಡು ಹೋಗ್ತದೆ ಅದು. ನಾನು ಬಂದು ಕೂತ ಕೂಡಲೇ ಒಮ್ಮೆ ಹೀಗೆ ನೋಡ್ತದೆ, ಸ್ಟಾರ್ಟ್ ಆಗ್ತದೆ ಅಂತ ಪಾಪದ ಸ್ಕೂಟರ್ ಅದು. ಎಂತ ಮಾಡೋದು ಅಂತ ಎಣಿಸ್ತಾ ಇರುವಾಗ ಅಲ್ಲಿ ನನ್ನ ಒಬ್ಬರು ಪೊಲೀಸರು ಅವರ ಹೆಂಡತಿಯನ್ನು ಕರ್ಕೊಂಡು ಬಂದರು. ಎಂತ ಆಯಿತು ಸಂಧ್ಯಾ ಶೆಣೆ ಅವರೇ ಹೇಳಿದರು. ಏನಿಲ್ಲ ಮಾರ್ರೆ, ನನ್ನ ಸ್ಕೂಟ್ರ್ ಒಂದು ಇಲ್ಲಿ ಇಟ್ಟದ್ದು ಇಲ್ಲ ಹೇಳಿದೆ. ಹೌದಾ, ಸ್ಕೂಟರ್ ಇಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಡಿ ಹೇಳಿದರು. ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ನಾನು ಹೋಗ್ಲಿಕ್ಕೆ 100 ರೂಪಾಯಿ ಉಂಟು ಪೊಲೀಸ್ ಸ್ಟೇಷನಿಗೆ. ಎಂಥದ್ದು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನಿಲ್ಲಿ, ನಾನಲ್ಲಿ ಫೋನ್ ಮಾಡಿ ನನ್ನ ಸೀನಿಯರ್ ಆಫೀಸರಿಗೆ ಹೇಳ್ತೇನೆ, ಫೋನಲ್ಲೇ ಕಂಪ್ಲೇಂಟ್ ಕೊಡುವ ಅಂತ ಹೇಳಿದ್ರು. ಫೋನಲ್ಲೇ ಒಂದು ಕಂಪ್ಲೇಂಟ್ ಕೊಟ್ಟೆವು. ಫೋನಲ್ಲೇ ಕಂಪ್ಲೇಂಟ್ ಕೊಟ್ಟು ಎಂಥದ್ದು ಏನು ಕಾಲಗತಿ ಆಯಿತು, ಸ್ಕೂಟ್ರ್ ಇಟ್ಟಲ್ಲಿ ಇಲ್ಲ ಅಂತ ಹೇಳುವಾಗ ನನ್ನ ಮಗನ ಫೋನ್ ಬಂತು ನನಗೆ. ಅಮ್ಮ ಎಲ್ಲಿದ್ದಿ ಕೇಳಿದ. ನಾನು ಹೇಳಿದೆ, ಅಯ್ಯೋ ನೀನು ಯಾವಾಗ? ಅವನು ಜರ್ಮನಿಯಲ್ಲಿರುವುದು. ನಾನು ಹೇಳಿದೆ, ನೀನು ಯಾವಾಗ ಬಂದದ್ದಾ ಹೇಳಿದೆ. ನಿನ್ನೆ ರಾತ್ರಿ ನಾನು ಬಂದದ್ದಲ್ವಾ, ನಿನ್ನನ್ನು ಅಲ್ಲಿ ತರಕಾರಿ ಮಾರ್ಕೆಟ್ ಹತ್ರ ಬಿಟ್ಟು ನಾನು ಕೂದಲು ತೆಗಿಲಿಕ್ಕೆ ಅಂತ ಹೋಗೋದಲ್ವಾ ಹೇಳಿದ. ಓ ದೇವರೇ, ನನ್ನನ್ನು ನೀನು ಬಿಟ್ಟದ್ದ ತರಕಾರಿ ಮಾರ್ಕೆಟ್ ಹತ್ರ ಹೇಳಿದೆ. ಹೌದು, ನಿನ್ನನ್ನು ಅಲ್ಲಿ ಬಿಟ್ಟು ನಾನು ಕಪ್ಪಣಿ ತೆಗಿತೇನೆ ಅಂತ ಹೋದದ್ದಲ್ವಾ, ಕ್ಷೌರ ಮಾಡ್ಲಿಕ್ಕಂತ. ಎಂಥದ್ದು ನೀನು ಅಂತ ಹೇಳಿದ. ಆಯ್ತು, ಈಗ ಬಂದು ನನ್ನನ್ನು ಕರ್ಕೊಂಡು ಹೋಗು ಮರ ಹೇಳಿದೆ. ಎಂತ ಕರ್ಕೊಂಡು ಹೋಗೋದು? ನನ್ನನ್ನು ಪೊಲೀಸರು ತಗೊಂಡೋಗಿ ಸ್ಟೇಷನಲ್ಲಿ ಕೂರಿಸಿದ್ದಾರೆ. ನೀನಲ್ವ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟದ್ದು? ನನ್ನನ್ನು ಪೊಲೀಸರು ಒಳಗಿಟ್ಟಿದ್ದಾರೆ, ನೀನು ಬಂದು ನನ್ನನ್ನು ಬಿಡಿಸಿ ತಗೊಂಡು ಹೋಗ್ಬೇಕು ಹೇಳಿದ. ಅಯ್ಯೋ ದೇವರೇ, ಈಗ ನಾನು ಬರಬೇಕಾ? 100 ರೂಪಾಯಿ ಹೇಳಿದೆ. 500 ರೂಪಾಯಿ ಕೊಡ್ತೇನೆ ಮರದಿ, ನನಗೆ ಪೆಟ್ಟು ಹಾಕುವ ಮೊದಲು ಬಾ ಅಂತ ಹೇಳಿದ. ಈ ರೀತಿಯ ಮರವಿನ ಪ್ರಪಂಚದಲ್ಲಿ ನಾವಿದ್ದೇವೆ ಸ್ನೇಹಿತರೆ. ಇಷ್ಟು ಮಾತ್ರವಾ? ಹೀಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಕಾರ್ಯಕ್ರಮಕ್ಕೆ ಹೋಗಿ ಬಂದ ಕೂಡಲೇ ಇಲ್ಲಿ ಸಿಕ್ಕಿದ ದುಡ್ಡಿನಲ್ಲಿ ಒಂದಿಷ್ಟು ಕೃಷ್ಣಕ್ಕೆ ಹಾಕ್ಲಿಕ್ಕೆ ಉಂಟು. ನಾನು ಹಾಗೆ ಕೃಷ್ಣನಿಗೆ ನೋಡಿ ದುಡ್ಡು ಹಾಕ್ಲಿಕ್ಕೆ ಹೋಗಿ ವಾಪಸ್ ಬರ್ತೇನೆ, ಸ್ಕೂಟರ್ ಇಲ್ಲ. ನನ್ನ ಬೀಗ ಹಾಕಿದೆ ನೋಡಿದೆ, ಹಾಕಿ ತಿರುಗಿಸಿದೆ ಒಂದು ಕೆಂಪು ಸ್ಕೂಟ್ರಿಗೆ. ಸ್ಕೂಟರ್ ಆನ್ ಆಗುವುದಿಲ್ಲ. ನನಗೆ ತಲೆ ಬಿಸಿ ಆಯಿತು. ಅಷ್ಟೊತ್ತಿಗೆ ಒಬ್ಬ ಹುಡುಗ ಬಂದ. ಆಂಟಿ, ಈ ಕೀ ಆಗ್ತದೆ ನೋಡಿ ಅಂತ ಒಂದು ಕೀ ಕೊಟ್ಟ. ನಾನು ಆ ಕೀ ಹುಡುಕಿ ತಿರ್ತೇನೆ, ಸ್ಕೂಟರ್ ಗರ್ರ್ ಅಂತ ಸ್ಟಾರ್ಟ್ ಆಯಿತು. ನಾನು ಹೇಳಿದೆ, ಓ ದೇವರೇ ಕಳ್ಳನೇ, ಯಾವ್ಯಾವ ಸ್ಕೂಟರ್ ಇದು ಕೀ ಹಿಡ್ಕೊಂಡು ತಿರುಗ್ತೀಯಾ ಅಂತ ಹೇಳಿದೆ. ಕಳ್ಳ ಅಲ್ಲ ಮೇಡಮ್, ಆ ಸ್ಕೂಟರ್ ನನ್ನದೇ ಹೇಳಿದ. ಹೌದಾ, ಈ ಸ್ಕೂಟರ್ ನಿನ್ನದಾ ಹೇಳಿದೆ. ಹೌದು ಮೇಡಮ್, ಸ್ಕೂಟರ್ ನನ್ನದೇ, ಕೀಯು ನನ್ನದೇ, ಇದು ನಿಮ್ಮ ಸ್ಕೂಟರ್ ಅಲ್ಲ, ಹಾಗೆ ಅದು ಆನ್ ಆಗಲಿಲ್ಲ ಹೇಳಿದ. ಹೌದಾ ಅಂತ ಹೇಳಿ ತಪ್ಪಾಯಿತು ಮರಯ್ಯ, ಸಾರಿ ಹೇಳಿ ಹಿಂದೆ ಹೋದರೆ ಅವ್ನು ನನ್ನ ಒಟ್ಟಿಗೆ ಬರ್ತಾ ಇದ್ದಾನೆ. ನಾನು ಹೇಳಿದೆ, ಇದೆಂಥದ್ದು ಮರಯ್ಯ, ಒಂದು ಸಲ ಸಾರಿ ಹೇಳಿದರೆ ಸಾಕಾಗುವುದಿಲ್ಲವಾ? ಒಂದು ಸಲ ಸಾರಿ ಹೇಳಿದರೆ ಸಾಕಾಗುವುದಿಲ್ಲವಾ ಹೇಳಿದರೆ ಅವ್ನು ಹೇಳ್ತಾನೆ, ಆಂಟಿ ಹಾಗಲ್ಲ, ನೀವು ಹಾಕಿದ ಹೆಲ್ಮೆಟ್ ಸಹ ನನ್ನದೇ ಅಂತ ಹೇಳಿದ. ಅವನ ಹೆಲ್ಮೆಟ್ ಹಾಕ್ಕೊಂಡು ಅವನ ಸ್ಕೂಟ್ರ್ ಚಾಲು ಮಾಡಲಿಕ್ಕೆ ನೋಡಿದ್ದೇನೆ, ಚಾಲು ಆಗಲಿಲ್ಲ. ಆದರೂ ನಮ್ಮ ಮರವಿನ ಪ್ರಪಂಚದಿಂದ ನಾವು ಹೊರಗೆ ಬರಲಿಕ್ಕೆ ಕಷ್ಟಪಡ್ತಾ ಇದ್ದೇವೆ. ಹಾಗಾದರೆ ಸುಶೀಲಕ್ಕನ ಹತ್ರ ಮಾತು ಬಿಡುವ ಅವಶ್ಯಕತೆ ಉಂಟಾ? ಯಾಕಂದರೆ ನಾವೆಲ್ಲರೂ ಈಗ ಮರವಿನ ಪ್ರಪಂಚಕ್ಕೆ ಹತ್ತಿರ ಆಗ್ತಾ ಇರುವಾಗ, ಇವತ್ತು ನೋಡಿ, ನಾಳೆಯಿಂದ ಅಡುಗೆ ಮಾಡಲಿಕ್ಕೆ ಗ್ಯಾಸ್ ಉಂಟಾ ಇಲ್ವೋ ಅಂತ ಗೊತ್ತಿಲ್ಲ. ನಾಡ್ದು ನಮ್ಮ ಮೇಲೆ ಒಂದು ಬಾಂಬ್ ಬೀಳ್ತದೋ ಇಲ್ವೋ ಅಂತ ಗೊತ್ತಿಲ್ಲ. ಯಾವ ಪರಿಸ್ಥಿತಿಯಲ್ಲಿ ನಾವಿರುವಾಗ ಸ್ನೇಹಿತರೆ, ಎಲ್ಲೆಲ್ಲೂ ಸಿಕ್ಕಿದಾಗ ಒಂದು ಚಂದದ ನಗುವನ್ನು ನಗೋಣ.
ಆ ಚಂದದ ನಗುವಿನಲ್ಲಿ ಒಂದು ಬೇಕಾದರೆ ಪ್ಲಾಸ್ಟಿಕ್ ಇದ್ದೇ ಅಲ್ಲಿರಲಿ, ನನ್ನ ಬಾಯಲ್ಲೂ ಕೂಡ ಒಂದು ಒಳಿತಾ ಉಂಟು, ಅದು ನನ್ನ ಬಾಯಲ್ಲಿರುವಷ್ಟು ದಿನ ಅದು ನನ್ನದು. ಹಾಗಾಗಿ ನಾವು ಬಾಯಿ ಬಿಟ್ಟು ನಗೋಣ, ಪ್ರೀತಿಯಿಂದ ಎಲ್ಲರ ಹತ್ರ ಮಾತಾಡೋಣ. ನಾವು ಪ್ರೀತಿ ಮಾಡಿದಷ್ಟು ಪ್ರೀತಿ ನಮಗೆ ಹಿಂದಿರುಗಿ ಬರ್ತದೆ. ಯಾವ ರೀತಿ ನಾವು ನಮಸ್ಕಾರ ಕೊಟ್ಟರೆ ನಮಗೆ ನಮಸ್ಕಾರ ವಾಪಸ್ ಬರ್ತದೆಯೋ ಅದೇ ರೀತಿ ನಾವು ಪ್ರೀತಿ ಹಂಚಿದರೆ ಪ್ರೀತಿ ಸಿಗ್ತದೆ, ದ್ವೇಷ ಹಂಚಿದರೆ ದ್ವೇಷ ಸಿಗ್ತದೆ. ಎಲ್ಲವನ್ನು ನಾವು ಹಂಚಿದ ರೀತಿಯಲ್ಲೇ ನಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ನಿಮ್ಮಿಂದ ಒಂದು ಚಪ್ಪಾಳೆಯ ನಿರೀಕ್ಷೆಯನ್ನು ಮಾಡ್ತೇನೆ. ಮಧ್ಯೆ ಮಧ್ಯೆ ಚಪ್ಪಾಳೆ ನೀವು ಹೊಡಿಬೇಕು ಅಂತ ನಾನು ಹೇಳೋದು ಯಾಕೆ ಅಂದರೆ, ನೀವು ಆಚೆ ಈಚೆ ಮಾತಾಡಬಾರ್ದು ಅಂತ. ನೀವು ಆಚೆ ಈಚೆ ಮಾತಾಡ್ತಾ ಇದ್ದರೆ ಹೆಚ್ಚು ಕಡಿಮೆ 3 ತಾಸು ನಾನು ಅಲ್ಲಿಂದ ಟ್ರಾವೆಲ್ ಮಾಡಿ ಬಂದವಳಿಗೆ ಎಷ್ಟು ಬೇಜಾರಾಗಿರ್ಲಿಕ್ಕಿಲ್ಲ. ಅದರ ಮೇಲೆ ನಾನು 5 ಉಂಡೆ ತಗೊಳ್ಳಿಕ್ಕೆ ಬಂದವಳು, ಹೇಳದೆ ಕೇಳದೆ ಅಂತಿರುವಾಗ ಸ್ನೇಹಿತರೆ, ನನಗೊಬ್ಬ ಚಂದದ ಮಗಳಿದ್ದಾಳೆ, ಐಶ್ವರ್ಯ ರೈ ಆಗಿದ್ದಾಳೆ. ಸಾಕು ಸುಮ್ಮನಿರಿ, ನಿಮ್ಮ ಸ್ವರೂಪ ನೋಡಿದರೆ ಗೊತ್ತಾಗೋದಿಲ್ವಾ ಅಂತ ಹೇಳ್ತೀರೇನೋ. ನಾನು ಜಯಲಲಿತನ ಹಾಗೆ ಇರ್ಬೋದು, ಆದರೆ ಅವಳು ಐಶ್ವರ್ಯ ರೈ ಹಾಗೇ ಇದ್ದಾಳೆ ನನ್ನ ಮಗಳು. ಅವಳಿಗೊಂದು ಮದುವೆ ಮಾಡಬೇಕು ಅಂತ ನನಗೆ ಆಸೆ ಆಯಿತು. ನಾನು ಮಗಳನ್ನು ಕರೆದು ಹೇಳಿದೆ, ಮಗಳೇ, ನಿನ್ನನ್ನು ಮದುವೆ ಮಾಡಬೇಕಂತ ಎಣಿಸಿದ್ದೇವೆ, ನಾವು ಹುಡುಗನನ್ನು ಹುಡುಕ್ತೇವೆ, ನೀನು ಹುಡುಕಿದ್ರು ನಮ್ಮದೇನು ಅಭ್ಯಂತರ ಇಲ್ಲ ಮಗಳೇ ಅಂದೆ. ಅಭ್ಯಂತರ ಹಾಕಲಿಕ್ಕೆ ನಾವೇನು ದೊಣ್ಣೆ ನಾಯಕವ? ನೀನು ಹುಡುಕಿದ್ರು ಅಭ್ಯಂತರ ಇಲ್ಲ, ಆದರೆ ನಮ್ಮದು ಕೆಲವೆಲ್ಲ ಕಂಡೀಷನ್ ಉಂಟು ಅಂತ ಹೇಳಿದೆ. ಎಂಥ ಕಂಡೀಷನ್ ಅಮ್ಮ ಅಂತ ಹೇಳಿದ್ಲು. ಮೊದಲನೇದಾಗಿ ಹುಡುಗ ಒಳ್ಳೆ ಕೆಲಸದಲ್ಲಿರಬೇಕು, ಒಳ್ಳೆ ದುಡಿಬೇಕು, ಆಗ ಅಪ್ಪ ಅಮ್ಮನಿಗೆ ಅರ್ಧ ತಲೆ ಬಿಸಿ ಇಲ್ಲ ಅಂತ ಹೇಳಿದೆ. ಆಯ್ತಮ್ಮ ಹೇಳಿದ್ರು. ಎರಡನೇದಾಗಿ ಹುಡುಗ ನೋಡು ಬರೀ ಗಿಡ್ಡ ಇರಬಾರ್ದು, ಉದ್ದ ಇರಬೇಕು. ಉದ್ದ ಹುಡುಗರು ಒಂದು ಮನೆ ಲಕ್ಷಣ ನೋಡಲಿಕ್ಕೆ, ಉದ್ದ ಇರಲಿ ಅಂತ ಹೇಳಿದೆ. ಆಯ್ತಮ್ಮ ಹೇಳಿದ್ಲು. ಮೂರನೇದಾಗಿ ಹುಡುಗ ಹೆಚ್ಚು ಬಿಳಿ ಬೇಡ, ಅದಾ ಕಪ್ಪಿರಲಿ. ನಮ್ಮ ಸೌಂಡ್ ಸಿಸ್ಟಮ್ನವ್ರು ನೋಡು, ಅದಾ ಕಪ್ಪಿದ್ದಾರೆ, ಎಷ್ಟು ಚಂದ ಇದ್ದಾರೆ. ಹಾಗೆ ಅಷ್ಟು ಕಪ್ಪು, ಅಷ್ಟು ಹದ ಕಪ್ಪು, ಅಷ್ಟು ಚಂದ ಇದ್ದರೆ ಸಾಕು ಅಂತ ಹೇಳಿದೆ. ಆಯ್ತಮ್ಮ ಹೇಳಿದ್ಲು. ನಾಲ್ಕನೇದಾಗಿ ಹೇಳುವಾಗ ನನ್ನ ಮಗಳು ಹೇಳಿದ್ಲು, ಅಮ್ಮ ಒಂಚೂರು ನಿಲ್ಲಿಸು, ನಂದೊಂದು ಪ್ರಶ್ನೆ ಉಂಟು ಹೇಳಿದ್ಲು. ಎಂಥದ್ದು ಕೇಳಿದೆ. ಒಂದೇ ಒಂದು ಪ್ರಶ್ನೆ ಅಮ್ಮ, ಈಗ ಹುಡುಗ ಹುಡುಕ್ತಾ ಇರೋದು ನಿನಗೋ ನನಗೋ ಅಂತ ಕೇಳಿದ್ಲು. ಅವಳಿಗೊಂದು ನಮೂನೆ ಡೌಟ್ ಆಯಿತು ಹುಡುಗಿಗೆ ಕಂಡೀಷನ್ ನೋಡಿ. ನನಗೆ ಆಗ ಜ್ಞಾನೋದಯ ಆಯಿತು. ಇವತ್ತು ಪ್ರಪಂಚದಲ್ಲಿ ನಾವೆಲ್ಲರೂ ಮಾಡ್ತಾ ಇರೋದು ಇದೆ. ಏನಂದರೆ, ಇನ್ನೊಬ್ಬರು ಹೇಗಿರಬೇಕು, ಇನ್ನೊಬ್ಬರು ಯಾವ ರೀತಿ ಬಟ್ಟೆ ಹಾಕಬೇಕು, ಇನ್ನೊಬ್ಬರು ಯಾವ ರೀತಿ ಮಾತಾಡಬೇಕು, ಇನ್ನೊಬ್ಬರು ಯಾವ ರೀತಿ ಬದುಕಬೇಕು ಅಂತ ನಿರ್ಧರಿಸುವವರು ನಾವಾಗಿದ್ದೇವೆ. ನಾವು ಹೇಗೆ ಬದುಕಬೇಕು ಅನ್ನೋದನ್ನು ನಾವು ಯಾವತ್ತೂ ಚಿಂತೆ ಮಾಡೋದಿಲ್ಲ. ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಎಲ್ಲರನ್ನ ಅವರ ಪಾಡಿಗೆ ಬದುಕಲಿಕ್ಕೆ ಬಿಡಿ, ಎಲ್ಲರನ್ನ ಅವರ ಪಾಡಿಗೆ ಬದುಕಿಕೊಳ್ಳಿಕ್ಕೆ ಬಿಡಿ, ನಾವು ನಮ್ಮ ಪಾಡಿಗೆ ಬದುಕಿಕೊಳ್ಳೋಣ. ಹೌದಾದರೆ ಚಪ್ಪಾಳೆ ತಟ್ಟಿ. ಯಾಕಂದರೆ ಈ ಜೀವನ ಅನ್ನೋದು ಭಾಳ ಸಣ್ಣದು. ಆ ಜೀವನವನ್ನು ಪ್ರತಿ ಕ್ಷಣವೂ ಅನುಭವಿಸುವ ಹಕ್ಕು ನಮಗೆಲ್ಲರಿಗೂ ಇದೆ. ಅದರಲ್ಲಿ ಇರುವಾಗ ನನಗೊಬ್ಬ ಮಗಳು ಮಾತ್ರ ಅಲ್ಲ, ಒಬ್ಬ ಚಂದದ ಮಗನೂ ಇದ್ದಾನೆ. ಒಳ್ಳೆ ಅವನು ಯಾರು, ಋತಿಕ್ ರೋಷನ್ ಅಲ್ಲ, ಈಗಿನವನು ಯಾರದು, ಯಾರೋ ಕಪೂರ್, ಅವನು ಹಾಗೆ ಇದ್ದಾನೆ ನೋಡಲಿಕ್ಕೆ. ಎಲ್ಲರೂ ಅವನು ಜರ್ಮನಿಯಲ್ಲಿದ್ದಾನೆ. ಅವನು ಎಲ್ಲರೂ ಫಾರಿನಿಂದ ಬರುವಾಗ ಸೆಂಟ್, ಬಟ್ಟೆ, TV, ಮೊಬೈಲ್ ತರುವುದಾದರೆ ನನ್ನ ಮಗ ನನ್ನ ಮೇಲೆ ಅತ್ಯಂತ ಪ್ರೀತಿಯಿಂದ ಒಂದು ಸೊಸೆಯನ್ನೇ ತಂದಿದ್ದಾನೆ. ನನಗೊಬ್ಬ ಬಿಳಿ ಸೊಸೆ ಇದ್ದಾಳೆ. ಅವ್ರು ಹಾಕಿದ ಬಟ್ಟೆ ಆಗಿ ಬಿಳಿ 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 ಇದ್ದಾಳೆ, ಚಂದ ಇದ್ದಾಳೆ. ಪ್ಯೂರ್ ವೆಜಿಟೇರಿಯನ್ ಮಾತ್ರ, ನಾನು ಏನು ಮಾಡಿದರೂ ತಿಂತಾಳೆ. ಹಾಗಿರುವಾಗ ನಾನು ಒಂದು ದಿನ ಇಡ್ಲಿ ಮಾಡಿದೆ, ಒಂದು ದಿನ ಕೊಟ್ಟೆ ಮಾಡಿದೆ, ಒಂದು ದಿನ ಶಾವಿಗೆ ಮಾಡಿದೆ, ಒಂದು ದಿನ ಪುಂಡಿ ಮಾಡಿದೆ, ಒಂದು ದಿನ ನೀರು ದೋಸೆ ಮಾಡುವಾಗ ಇವಳು ಸೈಡಲ್ಲಿ ನಿಂತುಕೊಂಡು ಪ್ಲೇಟಲ್ಲಿ ತಿಂತಾ ಇದ್ದಾಳೆ. ತೆಳು 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 ನೀರು ದೋಸೆ. 1 ತಿನ್ಲು, 2 ತಿನ್ಲು, 3 ತಿನ್ಲು, 4 ತಿನ್ಲು, 5 ತಿನ್ಲು. ನಾನು ಇಟ್ಟು ನೋಡಿದೆ ಎಷ್ಟು ಉಂಟು ಅಂತ, ನನಗೆ ಬೇಕಲ್ಲ ಅಂತ. ಅಷ್ಟೊತ್ತಿಗೆ ಒಳ್ಳೆಯದಾಗಿದೆ ಮಗ ಅಂದೆ. ಮಾಮಿ, ಹೌ ಟು ಪ್ರಿಪೇರ್ ದಿಸ್ ನೀರು ದೋಸೆ ಅಂದ್ಲು ಇಂಗ್ಲೀಷಲ್ಲಿ. ನನಗೆ ಒಂದು ತೊಟ್ಟು ವಿಷ ಕೊಡ್ಬೋದಿತ್ತು ಅವಳು. ಈಗ ಇಂಗ್ಲೀಷಲ್ಲಿ ಹೇಳಬೇಕಲ್ಲ ನಾನು ಅವಳಿಗೆ. ಮಾಮಿ, ಹೌ ಟು ಪ್ರಿಪೇರ್ ದಿಸ್ ನೀರು ದೋಸೆ ಅಂತ ಹೇಳಿದ ಕೂಡಲೇ ನಾನು ಹೇಳಿದೆ, ಇಟ್ ಈಸ್ ವೆರಿ ಈಸಿ, ಯು ನೋ. ನೈಸ್ ಗ್ರೈಂಡ್ ರೈಸ್
ಪುಟ್ಟು ತವ, ಪುಟ್ಟು ಹಿಟ್ಟು, ಪಟ್ಟು 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 ಪಟ್ಟು, 1 ಫೋಲ್ಡು 2 ಫೋಲ್ಡು, ನೀರು ದೋಸೆ ರೆಡಿ ಎಂದೆ. ಪಾರ್ಡ್ ಅನ್ನಂದ್ಲು. ಪುನಃ ಹೇಳಬೇಕಂತೆ ಅವಳಿಗೆ. ನಾನು ಕೂಡಲೇ ಹೇಳಿದೆ, ನೈಸ್ ಗ್ರೈಂಡ್ ರೈಸ್, ಪುಟ್ಟು ತವ, ಪುಟ್ಟು ಹಿಟ್ಟು, ಪಟ್ಟು 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 ಪಟ್ಟು, 1 ಫೋಲ್ಡು 2 ಫೋಲ್ಡು, ನೀರು ದೋಸೆ ರೆಡಿ ಎಂದೆ. ನನ್ನ ಮಗ ಅಲ್ಲಿಯ ವರ್ಕ್ ಫ್ರಮ್ ಹೋಮಿನವರು ನನ್ನನ್ನು ನೋಡಿದ, ಹೀಗೆ ಮಾಡಿ ನನ್ನನ್ನು ಕೇಳಿದ, ಅಮ್ಮ ನಿನಗೆ ನಿಜವಾಗ್ಲೂ ಇಂಗ್ಲೀಷ್ ಬರುವುದಿಲ್ವೋ? ಅವಳನ್ನು ಮಂಗ ಮಾಡಿದ್ದ ಕೇಳಿದ. ನಾನು ಹೇಳಿದೆ, ಅವಳನ್ನು ಎಂತ ಮಂಗ ಮಾಡೋದು ಮರೆಯ, ಬಿಳಿ ಜಿರ್ಲೆ ಹಾಗೆ ಇದ್ದಾಳೆ. ಹಾಗಿರುವಾಗ ಅವಳನ್ನು ಮಂಗ ಮಾಡಲಿಕ್ಕೆ ನನಗೆ ಆಗ್ತದ? ಅವಳಿಗೆ ಅರ್ಥ ಆಗ್ತದ ಇಲ್ವೋ ಅಂತ ಕೇಳಿದೆ. ಅವನು ಇಸ್ಕುಸೆ ಅಂದ ಅವಳ ಭಾಷೆಯಲ್ಲಿ, ಅವಳು ಕುಸ್ಕುಸೆ ಅಂದ್ಲು. ಇಲ್ಲಿ ಬಂದು ನನ್ನ ಹತ್ರ ಟುಸ್ಪುಸೆ ಅಂದ. ಎಂಥದ್ದು ಹಾಗಂದ್ರೆ ಅಂದೆ, ಏನಿಲ್ಲ ಅವಳಿಗೆ ಅರ್ಥ ಆಯ್ತಂತೆ ಹೇಳಿದ. ನನಗೆ ಆಶ್ಚರ್ಯ, ಅರೆ ಮರೆಯ, ನನ್ನ ಈ ಪರ್ಫೆಕ್ಟ್ ಇಂಗ್ಲೀಷ್ ಅವಳಿಗೆ ಅರ್ಥ ಆಗೋದಂತಾದರೆ ನಮ್ಮ ಕೊಂಕಣಿ ಯಾಕೆ ಅರ್ಥ ಆಗುವುದಿಲ್ಲ? ಅವಳ ಹತ್ರ ನಾಳೆಯಿಂದ ನಾನು ಕೊಂಕಣಿಯೇ ಮಾತಾಡೋದು ಅಂದೆ. ಮರು ದಿವಸದಿಂದ ಶುರು ನಂದು, ಹಂಗೆ ಯೋಗ ಎಂದವರ್ಗತೆ ಕಾಡುಗೋ ಪೀಗೋ ಅಂತ ಶುರು ಮಾಡಿ ಆಯಿತು. ನಾನು ಮೊನ್ನೆ ಬಂದಿದ್ದಾಳೆ ಒಂದು ಮಗುವನ್ನು ತಕೊಂಡು, ಒಳ್ಳೆ ಬಿಳಿ ಗೋಧಿ ಹಿಟ್ಟಿನ ಲಾಡಿನಾಗೆ ಉಂಟು ಮಗು, ಅವಳದ್ದೇ ಬಣ್ಣದ್ದು. ಮಾಮಿ ನನ್ನ ಬಾಬು ಪಳೆ ಅಂತೆ ನನ್ನ ಹತ್ರ ಬಂದು. ನನಗೆ ಎಷ್ಟು ಖುಷಿ ಆಯ್ತಂದರೆ ಸ್ನೇಹಿತರೆ, ಹಾಗಾದರೆ ಯಾರು ಇವನಾರವ ಅಂತ ಬಸವಣ್ಣ ಹೇಳಿದಾಗೆ ಎಲ್ಲರನ್ನ ನಮ್ಮವರು ಅಂತ ತಿಳ್ಕೊಂಡ್ರೆ ಎಲ್ಲರೂ ನಮ್ಮವರು. ಇಲ್ಲಾದರೆ ಎಲ್ಲಿಯ ಉಡುಪಿಯ ಸಂಧ್ಯಾಶಳೆ, ಎಲ್ಲಿಯ ವಿಠಲ್ ನಾಯ್ಕರು, ಎಲ್ಲಿಯ ಕಿಡ್ನಿ ಸ್ಟೋನು, ಎಲ್ಲಿಯ ಮಲ್ಲಿಕಾರ್ಜುನ ದೇವಸ್ಥಾನ. ನಿಮ್ಮ ಎದುರು ಬಂದು ನಾನು ಮಾತಾಡಬೇಕು, ಅಂಕಲ್ ಎಲ್ಲಿಂದಲೋ ಬಂದು ಮುಂದಿನ ಸೀಟಲ್ಲಿ ಕೂತ್ಕೊಳ್ಬೇಕು. ಯಾಕಂದರೆ ಮೊದಲು ಬಂದವರಿಗೂ ಮೊದಲನೇ ಸೀಟ್ ಸಿಗೋದಿಲ್ಲ. ಅಂಥದ್ದಲ್ಲಿ ಕೊನೆಗೆ ಬಂದು ಮೊದಲನೇ ಸೀಟಲ್ಲಿ ಸರಿಯಾಗಿ ಗಾಳಿ ಆಡುವ ಕಡೆಯಲ್ಲಿ ಕೂತಿದ್ದಾರಂದರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳೋದು ಇದಕ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನನ್ನ ಮಗಳಿಗೊಂದು ಅಮೇರಿಕಾ ಕೊಡಬೇಕಂತ ನನಗೊಂದು ಆಸೆ ಇತ್ತು. ಅಮೇರಿಕಾ ಕೊಡಬೇಕಂತ ನಿಮಗೂ ಇರಲಿಲ್ವಾ ಆಸೆ? ಆಯಿತು. ನನಗೆ ಒಂದು ಆಸೆ ಇತ್ತು. ನಾನು ಎಲ್ಲರ ಹತ್ರ ಹೇಳಿದೆ, ನನ್ನ ಮಗಳಿಗೊಂದು ಅಮೇರಿಕಾದೊಂದು ಗಂಡು ಹುಡುಕಿಯಾ ಅಂತ. ಅವ್ರು ಹೇಳಿದರು, ಎಂತಕ್ಕೆ ನಿನಗೆ ಅಮೇರಿಕಾದ ಹುಡುಗ ಅಂತ. ಅಲ್ಲ ಮರ್ರೆ, ಅಲ್ಲಿ ಹೋಗಿ ಜೀನ್ಸ್ ಹಾಕ್ಕೊಂಡು ತಿರುಗಲಿಕ್ಕೆ ಹೇಳಿದೆ. ಉಡುಪಿಯಲ್ಲಿ ಜೀನ್ಸ್ ಹಾಕಲಿಕ್ಕೆ ಆಗ್ತದ ನನಗೆ, ಅದಕ್ಕೆ ಅಲ್ಲಿ ಹೋಗಿ ಹಾಕಿ ತಿರುಗುವ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ದು, ನಿನಗೆ ಗೊತ್ತಿಲ್ಲ, ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಇದ್ದರು, ಅವರಿಗೆ ಸಹ ಹಾಗೆ ಆಸೆ, ಅಮೆರಿಕಕ್ಕೆ ಹೋಗಬೇಕು, ಮಗಳನ್ನು ಅಮೆರಿಕಕ್ಕೆ ಕೊಡಬೇಕು, ಬಾಣಂತನಕ್ಕೆ ಹೋಗಬೇಕು, ಬಾಣಂತನ ಯಾರೇ ಮಾಡಲಿ ಇವರು ನಯಾಗರ ಫಾಲ್ಸ್ ನೋಡಿ ಬರಬೇಕು ಅಂತ. ಹಾಗೆ ಅವರು ಅಮೆರಿಕಕ್ಕೆ ಮಗಳನ್ನು ಕೊಡೋದು ಅಂತ ಯೋಚನೆ ಮಾಡಿ ಮಗಳನ್ನು ಕೊಟ್ಟರು. ಹೋಗಲಿಕ್ಕೆ ವೀಸಾ ಇಲ್ಲ, ಟ್ರಂಪ್ ವೀಸಾ ಕೊಡಲಿಲ್ಲ. ಕಡೆಗೆ ವೀಸಾ ಸಿಕ್ಕಿ ಹೋಗುವಾಗ ಇವರು ಜಬ್ಬಿಯಾಗಿ ಹೋಗಿದ್ದಾರೆ. ಅಲ್ಲಿ ಹೋದ ಮೇಲೆ ಅವರಿಗೆ ಗೊತ್ತಾಯಿತು, ಅಮೇರಿಕಾದಲ್ಲಿ ತೋಟ ಶೃಂಗಾರ, ಒಳಗೆ ಗೋಳಿ ಸೊಪ್ಪು ಏನಿಲ್ಲ. ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಗುಡ್ ಮಾರ್ನಿಂಗ್ ಹೇಳ್ತಾರೆ, ಮುಸುಡು ಸಹ ನೋಡೋದಿಲ್ಲ, ಸೀದಾ ಹೋಗ್ತಾರೆ. ನೀನು ನೈಟಿ ಹಾಕಿದೀಯಾ, ಚೂಡಿದಾರ್ ಹಾಕಿದೀಯಾ, ಸೀರೆ ಯಾರೂ ನೋಡೋದಿಲ್ಲ. ಒಂದು ಚಂದದ ಸೀರೆ ಉಟ್ಟರೆ ಎಲ್ಲಿ ತಗೊಂಡದ್ದು PSR ಅಂತ ಕೇಳುವವರಿಲ್ಲ. ಒಂದು ಚಂದದ ಚಿನ್ನ ಹಾಕಿದರೆ ಎಷ್ಟಕ್ಕೆ ತಗೊಂಡಿಯಾ, ಎಷ್ಟು ಬಿತ್ತ, ದೇವರೇ ಇವತ್ತಿನ ಒಂದು ಚಿನ್ನದ ಕ್ರಯವೇ ಅಂತ ಹೊಟ್ಟೆ ಕಿಚ್ಚು ಪಡುವವರಿಲ್ಲ. ನಾವು ಹಾಕುದೇ ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚು ತರಿಸ್ಲಿಕ್ಕೆ ಅಲ್ವಾ? ನಾವು ಯಾಕೆ ಇಷ್ಟೆಲ್ಲ ಹಾಕೋದು, ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ಚು ಪಡಲಿ ಅಂತ. ನಮಗೆ ಇಲ್ಲಾದರೆ ಬೇಕಾ ಇದೆಲ್ಲ ಹೇಳಿ ನೀವು? ನಾವೊಂದು ಚಂದದ ಸೀರೆ ಉಟ್ಕೊಂಡು ಒಂದು ಚಿನ್ನದ ಹಾಕ್ಕೊಳ್ಳೋದು, ಆ ಕಡೆ ಈ ಕಡೆಯವರೆಲ್ಲ ನೋಡಿ, ಯಾಕೆ ಅವಳ ಕುತ್ತಿಗೆಯಲ್ಲೊಂದು ಸರ ಹಾಕಿ ನೋಡಿ, ಅವಳದು ಸೊಡ್ಡು ನೋಡಿ, ತಿರುಗುದು ನೋಡಿ ಅಂತ ಹೇಳಿ ಅಂತ ನಮಗೆ ಒಂದು ಆಸೆ. ಹಾಗಿರುವಾಗ ಅಲ್ಲಿ ಕೇಳುವವರೇ ಇಲ್ಲ. ಅಜ್ಜಿಗೆ ಭಾರೀ ಬೇಜಾರಾಯಿತು. ಹಾಗೆ ಬೇಜಾರಲ್ಲಿ ಸತ್ತೋದ ಕೂಡಲೇ ಇಂಡಿಯಾಗೆ ಕಳಿಸಿದ್ಲು ಹೆಣವನ್ನು. ಅಜ್ಜಿ ಹೇಳಿದರು, ನಾನೇನಾದರೂ ಸತ್ತರೆ ಮರೈತಿ, ನನ್ನನ್ನು ಇಂಡಿಯಾಕ್ಕೆ ಕಳಿಸಬೇಕು. ಯಾಕಂದರೆ ಅಲ್ಲಿ ಬಂದು ಕಂಡಪಟ್ಟೆ ಮರಕ್ತಾರೆ, ನಮ್ಮನ್ನು ನೋಡಿ ಕೂಗ್ತಾರೆ, ಕಣ್ಣೀರು ಸುರಿಸ್ತಾರೆ, ಸಿಂಬಳ ಎಲ್ಲ ಬಿಸಾಡಿ ಹೋಗ್ತಾರೆ. ಆಮೇಲೆ 12ನೇ ದಿನ ಬಂದು ಗರ್ದು ಊಟ ಸಹ ಮಾಡ್ತಾರೆ. ಹಾಗಾಗಿ ನನ್ನನ್ನು ಅಲ್ಲಿಗೆ ತಗೊಂಡೋಗಿ ಸುಡಬೇಕು ಅಂತ ಹೇಳಿದರು. ಅಜ್ಜಿಯನ್ನು ಪಾರ್ಸೆಲ್ ಮಾಡಿ ಕಳಿಸಿದರು. ಅಮ್ಮ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ನಿಲ್ಲಿಸ್ತೇನೆ ಆಯಿತಾ? ಅವರು ಹೊರಟದ್ದೆ ಹಠಾದಲ್ಲಿ, ಐ ಡೋಂಟ್ ಕೇರ್ ಅಂತ ಹೊರಟರು. ಹಾಂ, ಅಡ್ಡಿಲ್ಲ, ನಾನು ಕಾರಲ್ಲಿ ಬಿಡ್ತೇನೆ.
ಅಲ್ಲಿ ಹೋದ ಮೇಲೆ ಅಜ್ಜಿ ಸತ್ತೋದ್ರು. ಇನ್ನು ಯಾರೆಲ್ಲ ಹೇಳುವವರಿದ್ದೀರಿ ಈಗಲೇ ಕೈ ಎತ್ತಿ, ಇಲ್ಲಾಂದ್ರೆ ಮಧ್ಯೆ ಮಧ್ಯೆ ಭಾಷಣ ನಿಲ್ಲಿಸಿ ನಾನು ಕುತ್ಕೊಳ್ಳಿ ಹೇಳ್ಬೇಕಾದ್ರೆ. ಅಜ್ಜಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಕಾಫಿನಲ್ಲಿ ಹಾಕಿ ಕಳಿಸಿದ್ರು. ಅದರಲ್ಲಿ ಒಂದು ಚೀಟಿ ಇಟ್ಟಿದ್ರು. ಆ ಚೀಟಿಯಲ್ಲಿ ಬರೆದಿದ್ರು, ಅಮ್ಮನ ಹೆಣವನ್ನು ಊರಿಗೆ ಕಳಿಸ್ತಾ ಇದ್ದೇನೆ, ಅಮ್ಮನಿಗೆ 2 ಜೀನ್ಸ್ ಪ್ಯಾಂಟನ್ನು ಹಾಕಿದ್ದೇನೆ, ಅಜ್ಜಿಗೆ 2 ಜೀನ್ಸ್ ಪ್ಯಾಂಟ್ ಹಾಕಿದ್ದೇನೆ, ಅದು 2 ಅಣ್ಣನ ಮಕ್ಕಳಿಗೆ, ಅಮ್ಮನಿಗೆ ಕೈಯಲ್ಲಿರುವ 2 ಉಂಗುರಗಳು 2 ಅಣ್ಣಂದಿರಿಗೆ, ಅಮ್ಮನಿಗೆ ಹಾಕಿದ ರೇಬನ್ ಗ್ಲಾಸು ಪಕ್ಕದ ಮನೆಯ ಅಜ್ಜನಿಗೆ, ಅಮ್ಮನಿಗೆ ಹಾಕಿದ ರಿಬಾಕ್ ಶೂಸು ಈಚೆ ಮನೆಯ ದೊಡ್ಡಜ್ಜನಿಗೆ. ಅಷ್ಟು ಮಾತ್ರ ಅಲ್ಲ, ಅಮ್ಮನಿಗೆ ಹಾಕಿದ ಬರ್ಮುಡ ದೊಡ್ಡಣ್ಣನಿಗೆ, ಅಮ್ಮನಿಗೆ ಹಾಕಿದ ಟೀ ಶರ್ಟು ಸಣ್ಣಣ್ಣನಿಗೆ. ಇಷ್ಟು ಮಾತ್ರ ಅಲ್ಲ, ಅಮ್ಮನ ಹೆಣದ ಅಡಿಯಲ್ಲಿ 4 ಪ್ಯಾಕೆಟ್ ಚಾಕ್ಲೇಟನ್ನು ಕೂಡ ಇಟ್ಟಿದ್ದೇನೆ, ಅದು ಆಚೆ ಈಚೆ ಮನೆಯವರಿಗೆ ಕೊಡಿ, ನಾವು ಬಂದಾಗ ಚಾಕ್ಲೇಟ್ ಹಂಚುವಾಗ ಒಂಚೂರು ಕಡಿಮೆ ಆಗಿತ್ತು, ಅವರಿಗೆ ಬೇಜಾರಾಗಿತ್ತು. ಇಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆಯೂ ನಿಮಗೆ ಏನಾದರೂ ಬೇಕಾದರೆ ತಿಳಿಸಿ, ಯಾಕಂದರೆ ಇತ್ತೀಚೆಗೆ ಅಪ್ಪ ಕೂಡ ಕೆಮ್ಮುತ್ತಾ ಇದ್ದಾರೆ, ಅಪ್ಪ ಸದ್ಯಕ್ಕೆ ಸಾಯ್ತಾರೆ, ಇನ್ನು 4 ಪ್ಯಾಕೆಟ್ ಚಾಕ್ಲೇಟ್ ಕಳಿಸ್ಲಿಕ್ಕೆ ಆಗ್ತದೆ ಅಂತ. ಇದನ್ನು ಕೇಳಿ ನನಗೆ ಒಂದು ಸಲ ಉಸಿರು ಮೇಲೆ ಹೋದದ್ದು ಕೆಳಗೆ ಬರಲೇ ಇಲ್ಲ. ನನಗೆ ಅಮೆರಿಕವೂ ಬೇಡ ಎಂಥದ್ದು ಬೇಡ ಅಂತಾಯಿತು. ನಾನು ನನ್ನ ಮಗಳನ್ನು ಇಲ್ಲೇ ತೀರ್ಥಳಿಗೆ ಕೊಟ್ಟಿದ್ದೇನೆ, ಬಾಂಬೆಯಲ್ಲಿ ಇದ್ದಾಳೆ, ಬರ್ತಾಳೆ ಹೋಗ್ತಾಳೆ, ಏನು ತರುವುದಿಲ್ಲ. ನಮ್ಮ ಮನೆ ಇಲ್ಲೇ ಹಪ್ಪಳ ಸಂಡಿಗೆ ಎಲ್ಲ ತಗೊಂಡು ಹೋಗ್ತಾಳೆ ಸ್ನೇಹಿತರ. ಹೀಗಿರುವಾಗ ಆರಾಮದಲ್ಲಿ ಬದುಕಿಕೊಂಡಿದ್ದೇನೆ. ಆವಾಗ ನೀವು ಅವರು ನನ್ನ ಪರಿಚಯ ಓದುವಾಗ ಎಷ್ಟು ಮಂದಿ ಕೇಳಿದ್ದೀರಿ ನನಗೆ ಗೊತ್ತಿಲ್ಲ. ಆದರೂ ನಾನು ಹೇಳ್ತಾ ಇದ್ದೇನೆ, ನಾನೊಂದು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿದ್ದೆ. ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆ ಆಗಿರುವಾಗ ದೊಡ್ಡ ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಾರೆ, ಒಂದು ದೊಡ್ಡ ಮೆರವಣಿಗೆ. ಅದರ ಮೇಲೆ ನನ್ನನ್ನು ಕೆಂಪು ಸೀರೆ ಉಟ್ಟಿಸಿಕೊಂಡು ಕೂತ್ಕೊಳ್ಸಿದ್ರು. ಈಚೆ ಬದಿಯ ಅಧ್ಯಕ್ಷರು ಕೊಡೆ ಹಿಡಿಲಿಕ್ಕೆ ತೇಟ ಅಮ್ಮನವರು ಇದು ಅಲಂಕಾರದಲ್ಲಿ ಬಂದಾಗೆ ಕಾಣ್ತಿತ್ತು, ಮಾರಿ ಬಂದಾಗೆ ಕಾಣ್ತಿತ್ತು. ಹಾಗೆ ಇರುವಾಗ ಆ ಮೆರವಣಿಗೆಯಲ್ಲಿ ಹೋಗುವಾಗ ನನಗೆ ಎಷ್ಟು ಖುಷಿ ಆಯ್ತಂದರೆ ನನಗೆ ಇಳಿಲಿಕ್ಕೆ ಮನಸ್ಸೇ ಇಲ್ಲ. ಯಾಕಂದರೆ ಸೈಡಲ್ಲಿ ನಡ್ಕೊಂಡು ಬರ್ತಿದ್ದವರು ನನ್ನ ಕ್ಲಾಸ್ಮೇಟ್ಗಳು. ಅವರು ನಡ್ಕೊಂಡು ಬರುವಾಗ, ನಾನು ಮೆರವಣಿಗೆಯಲ್ಲಿ ಬರುವಾಗ ಎಷ್ಟು ಖುಷಿ ಆಗ್ತದೆ ಹೇಳಿ ನೀವು. ಯಾಕಂದರೆ ನಮಗೆ ಕರೆಂಟ್ ಹೋದರೆ ನಾವು ಮೊದಲು ನೋಡೋದು ಆಚೆ ಮನೆಗೆ ಹೋಗಿದೆಯೋ ಇಲ್ವೋ ಅಂತ. ಅವರಿಗೆ ಹೋದರೆ ನಮಗೆ ಸಮಾಧಾನ, ಯಾಕಂದರೆ ಅವರಿಗೂ ಕೂಡ ಹೋಗಿದೆ. ನಮಗೆ ಮಾತ್ರ ಹೋದರೆ ನಮಗೆ ಸಿಕ್ಕಾಪಟ್ಟೆ ಬೇಜಾರು. ಹಾಗೆ ಅವರು ನಡ್ಕೊಂಡು ಹೋಗ್ತಾ ಇರುವಾಗ ನಾನು ಮೇಲೆ ಕಾರಿನಲ್ಲಿ ಕೂತ್ಕೊಂಡು ಹೋದರೆ ಎಷ್ಟು ಖುಷಿ ಆಯ್ತಂದರೆ ನಾನು ಕೇಳಿದೆ, ಹೀಗೆ ಉಡುಪಿಗೆ ಹೋದರೆ ಆಗುವುದಿಲ್ವಾ ಅಂತ. ಇಲ್ಲ ಇಳಿದು ಭಾಷಣ ಎಲ್ಲ ಮಾಡಬೇಕು ಮೇಡಮ್ ಅಂತ ಹೇಳಿದೆ. ಕೆಳಗೆ ಇಳಿದೆ, ಭಾಷಣ ಆಯಿತು, ಸಾಯಂಕಾಲ ಆಯಿತು, ಎಲ್ಲ ಕಾರ್ಯಕ್ರಮ ಮುಗೀತು. ಎಲ್ಲ ಮುಗಿದ ಮೇಲೆ ಕೊನೆಯಲ್ಲಿ 2 ಕಾರ್ಯಕರ್ತರು ಬಂದು ಕೇಳಿದರು, ಮೇಡಮ್ ನಿಮ್ಮ ದೊಡ್ಡ ಫೋಟೋ ಹಾಕಿದ್ದೇವೆ ನಾವು, ಅದನ್ನು ಎಂತ ಮಾಡಬೇಕು ಮೇಡಮ್ ಅಂತ ಕೇಳಿದರು. ಎಂತ ಮಾಡೋದಂದರೆ ಎಂತ ಮಾಡೋದು, ನನಗೆ ಸಹ ಬೇಡ ಅದು ಅಂತ ಹೇಳಿದೆ. ಅಲ್ಲ ನಾವು ಅದು ದೊಡ್ಡದು ಉಂಟು ಮೇಡಮ್, ನಮ್ಗೆ ಎಂತ ಮಾಡೋದು ಅಂತ ಗೊತ್ತಿಲ್ಲ ಹೇಳಿದರು. ಹೌದು, ನೋಡಿದರೆ ಇಷ್ಟಿಷ್ಟು ದೊಡ್ಡದುಂಟು ಫೋಟೋ ನನ್ನದು. ಅಷ್ಟೊತ್ತಿಗೆ 2 ಬಂದರು. ಒಬ್ಬ ಬಂದು ಕೇಳಿದ, ಮೇಡಮ್ ನಿಮಗೆ ಅದು ಬೇಡವಾ ಕೇಳಿದ. ಅದಕ್ಕೆ ಬೇಡ ಅಂತ ಹೇಳಿದೆ. ಅಯ್ಯ ಹಾಗಾದರೆ ನಾನು ತಗೊಂಡು ಹೋಗೋದಾ ಮೇಡಮ್ ಒಂದು ಕೇಳಿದ. ಯಾಕೆ ಕೇಳಿದೆ. ಏನಿಲ್ಲ, ನಾವು ಇಲ್ಲೇ ಕಾರ್ಕಳದ ಹತ್ತಿರ ಕುಕ್ಕುಂದೂರಿನವರು, ನಾವು ಹಪ್ಪಳ ಸಂಡಿಗೆ ಎಲ್ಲ ಮಾಡ್ತೇವೆ, ಅದನ್ನು ಒಣಗಿಸ್ಲಿಕ್ಕೆ ಒಂದು ಚಾಪ್. ನನಗೆ ಕಣ್ಣಿನ ಮೇಲೆ ಮೂಗಿನ ಮೇಲೆ ಇಲ್ಲಿ ಎಲ್ಲ ಸಂಡಿಗೆ ಕಾಣಲಿಕ್ಕೆ ಶುರುವಾಯಿತು. ಯಪ್ಪ ಅಂತ ಹೇಳುವಾಗ ಈಚೆ ಬದಿ ಒಬ್ಬ ಇದ್ದಾನೆ, ಅವನಿಗೆ ಕೇಳಿದೆ, ನೀನೆಂಥದ್ದು, ನೀನು ಸಹ ಹಪ್ಪಳ ಸಂಡಿಗೆಯಾ ಅಂತ ಕೇಳಿದೆ. ಅವನು ಹೇಳಿದ, ಇಲ್ಲ ಮೇಡಮ್ ನಾನು ಹಪ್ಪಳ ಸಂಡಿಗೆ ಅಲ್ಲ, ನಾನು ಕಂಡಾಪಟ್ಟೆ ಬಡವ ಮೇಡಮ್. ಈಗ ಮಳೆಗಾಲ ಬರಲಿಕ್ಕೆ ರೆಡಿ ಆಯ್ತಲ್ಲ, ನನ್ನ ಪಾಯ್ಕಾನೆದು ಮಾಡು ಸೋರ್ತಾ ಉಂಟು ಮೇಡಮ್. ಒಂದು ಪೋಸ್ಟರ್, ಒಂದು ಬ್ಯಾನರನ್ನು ತಗೊಂಡೋಗಿ ನಿಮ್ಮ ಅದಕ್ಕೆ ಮುಚ್ಚಿ ಬಿಡುವ ಅಂತ ಎಣಿಸಿದ್ರೆ ಅದು ಮಾಡಾದರೂ ಸೋರುವುದಿಲ್ಲ ಅಲ್ಲ ಮೇಡಮ್ ಅಂತ ಹೇಳಿದ. ನನಗೆ ನಿಜವಾಗ್ಲೂ ಮಂಡೆ ಬೆಚ್ಚ ಆದದ್ದು ಆಗ. ಯಾಕಂದರೆ ಅವನ ಮಾಡಿನ ಮೇಲೆ, ಪಾಯ್ಕಾನೆ ಮಾಲಿನ ಮೇಲೆ ನಾನು ಕೌಶಿ ಮಲಗಿಕೊಂಡು ಅವನು ಎಷ್ಟು ಸಲ ಹೋಗ್ತಾನಂತ ಲೆಕ್ಕ ಹಾಕೋದು. ಅದರ ಮೇಲೆ ಅವನೇನಾದರೂ ಮುಂಚಿನ ದಿವಸ ಇಲ್ಲಿ ಔತಣಕ್ಕೆ ಹೋಗಿ ಊಟ ಮಾಡಿದರೆ, ಇನ್ನೊಂದು 4 ಸಲ ಅವನು ಲೂಸ್ ಮೋಷನ್ ಆಗಿ ಓಡಾಡಿದರೆ, ನಾನು ಹೀಗಿದ್ದವಳು ಮತ್ತೆ ಹೀಗೆ ಆಗಿ, ಇದೆಲ್ಲ ಬೇಡ ಅಂತ ಹೇಳಿ ನಾನು ಹೇಳಿದೆ, ನೋಡಿ ನನಗೆ ಅದು ಬೇಡ,
ಆದರೂ ಕೂಡ ನನ್ನ ಕಾರ್ನಲ್ಲಿ ಹಾಕಿ, ಯಾಕಂದರೆ ನನ್ನ ಮನೆಗೆ ಬಂದ ಕೆಲವು ಸಣ್ಣ ಸಣ್ಣ ಮಕ್ಕಳ ಬುಕ್ಕಳೆ ಅಡಿಯಲ್ಲಿ ಹಾಕ್ತೇನೆ. ಅವು ಮೂತ್ರ ಮಾಡಿದರೂ ಅಡ್ಡಿ ಇಲ್ಲ, ನಿಮ್ಮ ಪಾಯ್ಖಾನೆ ಮೇಲಿದ್ದು ಮಾಡಾಗೋದು ಬೇಡ ಹಾಕಿ ಅಂತ ಹೇಳಿದೆ. ಈಗಲೂ ನನ್ನ ಮನೆಯಲ್ಲಿ ಉಂಟು, ಆದರೆ ಹಾಸಿಗೆ ಅಡಿಯಲ್ಲಿ ಹಾಕಿದ್ದೇನೆ. ಯಾಕಂದರೆ ಅದನ್ನು ನೋಡಿ ಎಲ್ಲಿಯಾದರೂ ನನ್ನ ಮಕ್ಕಳು ಮಾಲೆ ಹಾಕ್ತಾರಾ ಅಂತ ನನಗೆ ಹೆದರಿಕೆ. ಮಾಲೆ ಹಾಕಲಿಕ್ಕೆ ಇನ್ನೂ ಮನಸ್ಸಿಲ್ಲ ನನಗೆ. ಇನ್ನೂ ಮೊಮ್ಮಕ್ಕಳೆಲ್ಲ ಹಾಕಿದಾರಷ್ಟೇ, ಬೆಳೆದಿದ್ದಾರಷ್ಟೇ, ಹಾಗೆಲ್ಲ ಆಗ್ತಾ ಇರ್ತದೆ. ಸ್ನೇಹಿತರೆ, ನಿಮ್ಮ ಮಲಯಾಳಿಗಳಲ್ಲಿ ಪಂಡಿತರು ತುಂಬ ಜಾಸ್ತಿ, ಹೌದಾ ಅಲ್ವಾ ಹೇಳಿ? ಪಂಡಿತರು ಆಯುರ್ವೇದಿಕ್ ಮದ್ದು ಕೊಡಲಿಕ್ಕೆ ನಂಬರ್ 1 ನಿಮ್ಮ ಕಡೆಯವರಲ್ಲ? ಇಲ್ಲಿ ಎಲ್ಲ ಪಂಡಿತರು ಜಾಸ್ತಿ ಅಲ್ಲ, ಆಯುರ್ವೇದಿಕ್ ಪಂಡಿತರು. ನನ್ನ ಅಣ್ಣ ಒಬ್ಬ ಶಿವಮೊಗ್ಗದಲ್ಲಿದ್ದ, ಅವನಿಗೆ ಒಂದು ಸೈಡ್ ಕೂದಲೇ ಇಲ್ಲ ಪಾಪ. ಅವನು ಒಂದು ಸೈಡ್ ಮಾತ್ರ ಕೂದಲು ಬೆಳೆಸಿ ಅದನ್ನು ಹೀಗೆ ಮಾಡಿ ಶಾವಿಗೆ ಆಗಿ ಇಟ್ಟಿದ್ದಾನೆ. ಬಸ್ಸಲ್ಲಿ ಈಚೆ ಸೈಡ್ ಸೀಟ್ ಸಿಕ್ಕಿದ್ರೆ ಕೂತ್ಕೊಳ್ಳೋದಿಲ್ಲ, ಅದು ಹಾರ್ತದಂತೆ. ಹಾರಿದ್ರೆ ಪುನಃ ಸೆಟ್ ಮಾಡಲಿಕ್ಕೆ ಕಷ್ಟ ಅಂತೆ ಅವನಿಗೆ. ಅವನು ಮತ್ತೆ ಹೀಗೇ ಹಿಡ್ಕೊಂಡೇ ಇರುವುದಂತೆ ಬಸ್ಸಲ್ಲಿ. ಅದೆಲ್ಲ ಕಷ್ಟ ಅಂತ ನೋಡಿ ಅವನು ಈಚೆ ಸೈಡ್ ಸೀಟ್ ಸಿಕ್ಕಿದ್ರೆ ಮಾತ್ರ. ಇವರಿಗಾದ್ರೂ ಒಂದು ಕೂದಲುಂಟು, ಅವನಿಗೆ ಕೂದಲೇ ಇಲ್ಲ ಪಾಪ. ಅವನಿಗೆ ನಾನು ಹೇಳಿದೆ, ಎಂತ ಇದು ಮಾರಯ್ಯ, ಆ ಶಾವಿಗೆ ಹೀಗೆ ಹರಡಿಕೊಂಡು ಬೇಕಾ ಅದನ್ನು ಕಟ್ ಮಾಡಿ ಬಿಸಾಡಿದಾಚೆ ಅಂತ ಹೇಳಿದೆ. ಹೇ, ಇಷ್ಟಾದರೂ ಉಂಟು ಗೊತ್ತುಂಟಾ, ನನ್ನ ಹೆಂಡತಿ ನನಗೆ ಸ್ನಾನ ಮಾಡಿಸಿ ಬಿಡ್ತಾಳೆ ಚಂದ ಮಾಡಿ ಹೇಳಿದ. ಅವಳು ಹೇಳಿದ್ಲು, ಯಾರು ಹೇಳ್ದು ಮರೈತಿ, ಇದು ಉದ್ದ ನನ್ನ ಜಡಕ್ಕಿಂತ ಉದ್ದ ಉಂಟು, ಅದನ್ನು ಒರೆಸಿ 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 ಒಣಗಿಸಿ ಹೀಗೆ ಮಾಡಿ ಇಲ್ಲಿ ಕ್ಲಿಪ್ ಹಾಕಿ ಬೇಕಾ ನನಗಿದು ಅಂತ ಹೇಳಿದ್ಲು. ನಾನು ಹೇಳಿದೆ, ಅಷ್ಟು ಕಷ್ಟ ಕೊಡಬಾರ್ದ ಹೆಂಡತಿಗೆ ಪಾಪ, ನೀನು ಅದನ್ನು ತೆಗೆದು ಬಿಸಾಡು ಹೇಳಿದೆ. ಬಿಸಾಡು ಹೇಳಿದರೆ ಅವನು ಹೇಳ್ತಾನೆ, ಆಯಿತು ಮರೈತಿ ನೋಡ್ತೇನೆ ಅಂತ ಹೇಳಿದ. ನಾನು ಬಂದ ಮೇಲೆ ನಾನು ಫೋನ್ ಮಾಡಿ ಕೇಳಿದೆ, ಬಿಸಾಡಿದ್ಯಾನ ಅಂತ. ನೀನು ಹೇಳಿದೆ ಅಂತ ಬಿಸಾಡಿದ್ದೇನೆ, ಹೌದು. ಈಗ ಮುಖ ತೊಳೆಯುವಾಗ ಎಷ್ಟು ತೊಳೆಯುವುದಂತ ಗೊತ್ತಾಗೋದಿಲ್ಲ, ಎಷ್ಟು ತೊಳೆದ್ರೂ ಮುಖ ಉಂಟು ಮರೈತಿ ಹೇಳಿದ. ಹೌದಾ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ದೇವಸ್ಥಾನಕ್ಕೆ ಹೋದರೆ ಗಂಧ ಪ್ರಸಾದ ಕೊಟ್ಟರೆ ಎಷ್ಟು ಹಚ್ಚೋದಂತವೇ ಗೊತ್ತಾಗೋದಿಲ್ಲ, ನಾವು ಇಲ್ಲಿ ತೆಗೆದು ಬರ್ತದೆ ಈಗ ಹೇಳಿದ. ಇಷ್ಟಾಗುವಾಗ ನಾನು ಮೊನ್ನೆ ಹೋದೆ ಅವರ ಮನೆಗೆ. ಹೋಗುವಾಗ ಇವನು ಒಳ್ಳೆ ಶಾಲ್ ಹಾಕಿಕೊಂಡು ಕೂತಿದ್ದಾನೆ. ಏನ ತಲೆಯಲ್ಲಿ ಕೂದಲು ಚೆಂದ ಕಾಣ್ತದೆ ನೋಡು ಅಂತ ಹೇಳಿ. ಎಂಥ ಕರ್ಮ ಹೇಳುದು ಮರೈತಿ. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಮಲಯಾಳಿ ಪಂಡಿತರು ಬಂದದಲ್ಲ, ಅವರು ನನಗೆ ಹೇಳಿದರು, ಹೆಗಡೆಯವರೇ, ನಾನು ನಿಮಗೊಂದು ದೈಲ ಕೊಡ್ತೇನೆ, ಆ ದೈಲವನ್ನು ನೀವು ಮನೆಗೆ ತಗೊಂಡೋಗಿ ಸ್ವಲ್ಪ ಬಿಸಿ ಮಾಡಿ ಅದನ್ನು ಗಲೆಗೆ ಗಜ 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 ಹಚ್ಚಬೇಕು. ಅದನ್ನು ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ಮೇಲೆ ಬಿಸಿ 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 ಸ್ನಾನ ಮಾಡಿದ ಮೇಲೆ ನಿಮಗೆ ಮತ್ತೆ ನೋಡಿ ಕೂದಲು ಎಷ್ಟು ಬರ್ತದೆ ಅಂತ, ಇಷ್ಟು ಒಳ್ಳೆ ಕೂದಲು ಬರ್ತದೆ ಅಂತ ಹೇಳಿದ್ರಂತೆ ಪಂಡಿತರು. ಇವನು ಮನೆಗೆ ಹೋಗಿ ಅವರು ಅರ್ಧ ಗಂಟೆ ಹೇಳಿದಲ್ಲ, ಇವನು 1 ಗಂಟೆ ತಿಕ್ಕಿದ, ಗಸ ಗಸ ಗಸ. ಆಮೇಲೆ 2 ಗಂಟೆ ಇಟ್ಟ, ಅವರು 1 ಗಂಟೆ ಇಡ್ಲಿಕ್ಕೆ ಹೇಳಿದ್ದು, ಇವನು 2 ಗಂಟೆ ಇಟ್ಟ. 2 ಗಂಟೆ ನಂತರ ಬಿಸಿ 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 ಸ್ನಾನ ಮಾಡಿದ. ಎಷ್ಟು ಒಳ್ಳೆ ಕೂದಲು ಬಂದಿದೆ ಅಂದರೆ ತಲೆಗೆಲ್ಲ, ಮೈಗೆ ಇಷ್ಟಿಷ್ಟುದ್ದ. ಸ್ನೇಹಿತರೆ, ಇಷ್ಟೆಲ್ಲ ಆಗುವಾಗ ನಾನು ಹೇಳುವುದು ಇಷ್ಟೇ, ಯಾವುದು ಕೂಡ ಒಂದು ಮಿತಿಯನ್ನು ಮೀರದೆ ಇತಿಯೊಳಗೆ ಇದ್ದರೆ ಎಲ್ಲವೂ ಸರಿ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಡುವೆ ನಿಮ್ಮ ಚಪ್ಪಾಳೆಯ ನಿರೀಕ್ಷೆಯಲ್ಲಿದ್ದೇನೆ. ನೀವು ಯಾರಾದರೂ ಬ್ಯೂಟಿ ಪಾರ್ಲರಿಗೆ ಹೋಗದವರು ಇದ್ದೀರಾ? ಇಲ್ವಾ? ಹೋಗುದಿಲ್ಲ. ತಲೆಗೆ ಬಣ್ಣ ಯಾರು ಹಾಕೋದು? ಗಂಡವ? ನಿಮಗೆ ತಲೆಗೆ ಬಣ್ಣ ಹಚ್ಚಿ ಯಾರು ಬಿಡೋದು? ಇಲ್ವಾ? ಪಾಪ. ಸ್ನೇಹಿತರೆ, ನೀವೆಲ್ಲರೂ ನೋಡಿರ್ಬೋದು, ಬ್ಯೂಟಿ ಪಾರ್ಲರ್ನಲ್ಲಿ ಕೇವಲ ಹೆಂಗಸರಿಗಾಗಿ ಎಕ್ಸ್ಕ್ಲೂಸಿವ್ ಫಾರ್ ಲೇಡೀಸ್ ಅಂತ ಬರೆದಿರ್ತದೆ, ಹೌದಲ್ವಾ? ಎಕ್ಸ್ಕ್ಲೂಸಿವ್ ಫಾರ್ ಲೇಡೀಸ್ ಅಂತ. ನಾನೊಬ್ಬೆ ಹೋಗಿದ್ದೆ ಬ್ಯೂಟಿ ಪಾರ್ಲರಿಗೆ ಹೋದಾಗ ಅಲ್ಲಿ ಎಕ್ಸ್ಕ್ಲೂಸಿವ್ ಫಾರ್ ಲೇಡೀಸ್ ಅಂದರೆ ಕೇವಲ ಹೆಂಗಸರಿಗೆ ಮಾತ್ರ, ಇಲ್ಲಿ ಗಂಡಸರು ಬರಲಿಕ್ಕಿಲ್ಲ ಅಂತ ಬರೆದಿರ್ತದೆ. ಹೆಂಗಸರು ಬಂದರೆ ಗಂಡಸರು ಬಂದರೆ ಅವರಿಗೆ ಗುರ್ತಾಗಬೇಕಲ್ಲ ಅವರ ಹೆಂಡತಿ ಅಂತ. ಮುಖಕ್ಕೆಲ್ಲ ಬಿಳಿ ಮೆತ್ತಿ, ಅದು ಮೆತ್ತಿ, ಇದು ಮೆತ್ತಿ ಎಲ್ಲ ಆಗಿ ಬರುವಾಗ ಅಲ್ಲಿ ನೋಡ್ತೇನೆ, ಒಂದು ಸೈಡಲ್ಲಿ ಒಂದು ಗಂಡಸು ಟರ ಅಂತ ಸ್ವಿಚ್ ಬೋರ್ಡ್ ರಿಪೇರಿ ಮಾಡ್ತಾ ಉಂಟು. ನಾನು ಬ್ಯೂಟಿ ಪಾರ್ಲರ್ ಇದು ಓನರ್ ಹತ್ರ ಕೇಳಿದೆ, ಅಲ್ಲ ಮರದೆ ಹೆಂಗಸರಿಗೆ ಮಾತ್ರ ಅಂತ ಬೋರ್ಡ್ ಹಾಕಿದ್ದೀರಿ, ಇಲ್ಲಿ ಒಂದು ಗಂಡಸು ಒಳಗುಂಟು, ಎಂಥದಿದು ಹೇಳುವಾಗ ಅವ್ರು ಹೇಳಿದರು, ಎಲ್ಲಿ ಗಂಡಸು ಎಲ್ಲಿ ಉಂಟು ಹೇಳುವಾಗ ನಾನು ಹೇಳಿದೆ, ಓಲ್ಲಿ ಅಲ್ವಾ, ಅಲ್ಲಿ ಒಂದು ಗಂಡಸು ನೋಡಿ ಸ್ವಿಚ್ ಬೋರ್ಡ್ ಹತ್ರ ಹೇಳುವಾಗ, ವಾ ಅವರು ನನ್ನ ಗಂಡ ಮಾರೇದೆ, ಗಂಡಸಲ್ಲ ಅಂತ ಹೇಳಿದರು. ಅವರ ಗಂಡ ಅಂತೆ, ಅವರ ಗಂಡಸಲ್ಲ ಅಂತೆ. ನಾನು ಹೇಳಿದೆ, ಈ ನಮೂನೆ ನೀವು ಮರ್ಯಾದೆ ತೆಗಿ
ಮುಗಿಬಾರ್ದು. ಅಲ್ಲ ಮಾರ್ರೆ, ಬೇರೆ ಗಂಡಸರೆಲ್ಲ ಬರಬಾರ್ದು ಅಂತ ಹೇಳಿದ್ದು, ನನ್ನ ಗಂಡ ಬರ್ಬೋದು ಅಂತ ಹೇಳಿದರು. ಹೀಗೆ ಸಣ್ಣ 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 ತಮಾಷೆಗಳು ಎಲ್ಲ ಕಡೆಯೂ ನಡೀತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪೂಜೆ ಸಮಯ ಆಯಿತಾ ಒಳಗೆ. ನಾನು ತೀರ್ಥಹಳ್ಳಿಗೆ ದಸರಾ ಉತ್ಸವಕ್ಕೆ ಹೋಗಿದ್ದೆ. ದಸರಾ ಉತ್ಸವಕ್ಕೆ ಹೋದಾಗ ಅಲ್ಲಿಯ ತಹಶೀಲ್ದಾರಿಗೆ ನನ್ನ ಭಾಷಣ ತುಂಬ ಖುಷಿಯಾಯಿತು. ಖುಷಿಯಾಗಿ ಅವ್ರು ಹೇಳಿದರು, ಮೇಡಮ್ ನಾಳೆ ಬೆಳಿಗ್ಗೆ ನಮ್ಮದು ದಸರಾ ಮೆರವಣಿಗೆ ಉಂಟು, ನೀವು ಸಹ ಬನ್ನಿ ಮೆರವಣಿಗೆಗೆ ಹೇಳಿದರು. ನಾನು ಹೇಳಿದೆ ಆಗೋದಿಲ್ಲ ಸರ್ ಅಂತ ಹೇಳಿದೆ. ಯಾಕೆ ಹೇಳಿದರು? ಯಾಕೆ ಅಂದರೆ ನಾನು ಬೆಳಿಗ್ಗೆ ಬೇಗ ಹೋಗುದಂತ ಇದು ಒಂದೇ ಸೀರೆಯಲ್ಲಿ ಬಂದಿದ್ದೇನೆ ಸರ್, ಇದೇ ಸೀರೆಯಲ್ಲಿ ನಾಳೆ ಮೆರವಣಿಗೆಗೆ ಹೇಗೆ ಬರೋದು ಹೇಳಿದೆ. ಅದಕ್ಕೆ ಸ್ವಲ್ಪ ಸುಮ್ಮನಿರ್ತೀರ ನೀವು, ಈ ಸೀರೆಯಲ್ಲೇ ಬನ್ನಿ, ಏನು ಅಡ್ಡಿ ಇಲ್ಲ, ನೀವು ಬನ್ನಿ ನಾಳೆ ಹೇಳಿದರು. ಆಯಿತು ಅಂತ ತಹಶೀಲ್ದಾರಿಗೆ ಬೆಲೆ ಕೊಟ್ಟು ನಾವು ಅಲ್ಲಿ ಹೋಗಿ 10 ಆಯಿತು, 11 ಆಯಿತು, 12 ಆಯಿತು, ಮೆರವಣಿಗೆ ಸ್ಟಾರ್ಟ್ ಆಗೋದಿಲ್ಲ. ಡೊಳ್ಳಿನವರು ಡೊಳ್ಳು ಡಣ್ಣ 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 ಡಣ್ಣ, ತಹಶೀಲ್ದಾರರು ಕುಣಿತಾರೆ, ಎಲ್ಲರೂ ಕುಣಿತಾರೆ. ನಾನು ನಿಂತು ನೋಡ್ತಾ ಇದ್ದೇನೆ, ಬೆವರು ಇಳಿದು ಮೇಕಪ್ ಎಲ್ಲ ಹೋಗಿ ಆಯಿತು, ಮೆರವಣಿಗೆ ಹೊರಡುವುದಿಲ್ಲ. ಅಷ್ಟೊತ್ತಿಗೆ ತಹಶೀಲ್ದಾರಿಗೆ ಅಂದಾಜಾಯಿತು. ಅವರು ಕರೆದು ಕೇಳಿದರು, ಎಂಥದ್ದು ಮೆರವಣಿಗೆ ಹೊರಡುವುದಿಲ್ಲ ಯಾಕೆ ಅಂತ. ಆಗ ಅಲ್ಲಿ ಸಂಘಟಕರು ಹೇಳಿದರು, ಏನಿಲ್ಲ ಸರ್, ಅಲ್ಲಿ ಗಾಜನೂರು ಅಂತ ಉಂಟಲ್ಲ ಸರ್, ಅಲ್ಲಿಂದ ನಾವು ಮೆರವಣಿಗೆಗೆ ಒಂದು ಆನೆ ತಗೊಂಡು ಬಾ ಅಂತ ಹೇಳಿದ್ರು ಸರ್. ಅವನು ಆನೆ ತಗೊಂಡು ಬರಲಿಕ್ಕೆ ಅವನಿಗೆ ನಾವು ಲಾರಿದು ಬಾಡಿಗೆ ಅಂತ ಒಂದು 3,000 ಕೊಟ್ಟದ್ದು ಸರ್. ಆ 3 ಕಾಸಿನವ ಆ 3,000ದಲ್ಲಿ ಕುಡಿದು ಆನೆ ಮೇಲೆ ಕೂತ್ಕೊಂಡು ಒಂದು 40 ಕಿಲೋಮೀಟರ್ ಆನೆಯನ್ನು ನಡೆಸಿ ತಂದಿದ್ದಾನೆ ಸರ್. ಆನೆಗೆ ಸುಸ್ತಾಗಿದೆ, ನದಿಯಲ್ಲಿ ಸ್ನಾನಕ್ಕಂತ ಇಳಿಸಿದ್ದೇವೆ, ಆನೆ ಮೇಲೆ ಬರುವುದೇ ಇಲ್ಲ ಸರ್, ಸುಸ್ತಾಗಿ ಮಲಗಿದೆ ಅಂತ ಹೇಳಿದ. ತಹಶೀಲ್ದಾರಿಗೆ ರಣಕೋಪ ಬಂತು. ಅವ್ರು ಹೇಳಿದರು, ಎಂಥದ್ದು ಆನೆಯನ್ನು ಕಾಯಿಸಿಕೊಂಡು ನಾವೀಗ ಮೆರವಣಿಗೆ ಹೋಗದೆ ನಿಲ್ಲುದಾ? ಗಂಟೆ 12 ಆಯಿತು, ಏನಂತ ತಿಳ್ಕೊಂಡಿದ್ದೀರಿ? ಬನ್ನಿ ಸಂದೇಶನವರೇ, ಮುಂದೆ ಹೋಗಿ, ನಾವೆಲ್ಲ ಹಿಂದೆ ಬರ್ತೇವೆ ಹೇಳಿ. ನನಗೆ ಆಗ ಗೊತ್ತಾಯಿತು, ಒಂದು ಶೋದು ಪೇಮೆಂಟಲ್ಲಿ 2 ಕೆಲಸ ಮಾಡಿಸಿಕೊಳ್ತಾರೆ ಅಂತ. ಒಂದು ಮೆರವಣಿಗೆಗೆ ಮುಂದೆ ಹೋಗಲಿಕ್ಕೆ, ಒಂದು ಕಡೆ ಆನೆ ಇಲ್ಲದಿದ್ದರೆ ಮುಂದೆ ಹೋಗಲಿಕ್ಕೆ, ನೋಡಿ ಎಂಥ ಅವಸ್ಥೆ ಅಂತ. ಸ್ನೇಹಿತರೆ, ಹೀಗೆಲ್ಲ ಆಗ್ತಾ ಇರುವಾಗ ಒಂದು ಕಡೆ ಗಣಪತಿ ಉತ್ಸವಕ್ಕೆ ನಾನು ಹೋಗಿದ್ದೆ. ನನಗೆ ಹೇಳಿದರು, ಗಂಟೆ ಎಷ್ಟಾಯ್ತಮ್ಮ? 7 ಆಯ್ತಲ್ಲ, 8. ಗಣಪತಿ ಉತ್ಸವಕ್ಕೆ ನಾನೊಮ್ಮೆ ಹೋಗಿದ್ದಾಗ 1.5 ಗಂಟೆ ಮಾತಾಡಿದ್ದೇನೆ ನಾನು ನಿಮ್ಮ ಎದುರೀಗ, ಹೆಚ್ಚು ಕಡಿಮೆ. ಗಣಪತಿ ಉತ್ಸವಕ್ಕೆ ಹೋಗಿದ್ದೆ. ಗಣಪತಿ ಉತ್ಸವಕ್ಕೆ ನಾನು ಹೋದಾಗ ಅಲ್ವಾ, ಅದಕ್ಕೆ ಗಣಪತಿ ಉತ್ಸವಕ್ಕೆ ಹೋದಾಗ ನನಗೆ ಅವರು ಹೇಳಿದರು, ಮೇಡಮ್ 12ವರೆಗೆ ಸರಿಯಾಗಿ ನಿಲ್ಲಿಸಬೇಕು ಅಂತ. ಆಯಿತು ಅಂತ ಹೇಳಿದೆ. ಮಾತಾಡಲಿಕ್ಕೆ ನಿಂತು ಮುಗಿತಾ ಬರುವಾಗ ಈಚೆ ಬದಿಯಿಂದ ಒಬ್ಬರು ಬಂದು ಮೇಡಮ್ ಇನ್ನೊಂದು 10 ನಿಮಿಷ ಮಾತಾಡ್ತೀರಾ ಕೇಳಿ. ನಮಗೇನು, ನಮ್ಮನ್ನು ಕರೆಯುವುದೇ ಮಾತೆ ಅಂತ ಯಾಕೆ ಕರೆಯುವುದಂದರೆ ಮಾತು ಜಾಸ್ತಿ ಅಂತ. ಇವರನ್ನೆಲ್ಲ ಪಿತ ಅಂತ ಕರೆಯುವುದು ಯಾಕೆ ಅಂದರೆ ಒಂಚೂರು ಪಿತ್ತ ಜಾಸ್ತಿ ಅವರಿಗೆ ಅಂತ. ಹಾಗೆ ಇಲ್ಲಾಂದರೆ ನಾನು 1.5 ಗಂಟೆ ಹೇಳುವಾಗ ಬಂದು ಇಡಿಕೆ ಹೋಗ್ತಾರೆ ಅವರು. ಹೆಂಗ ಹೇಳಿದು ಸತ್ಯವಾ ಸುಳ್ಳೋ ಹೀಗೂ ಉಂಟೆ ಅಂತ ನೋಡಿಕೊಳ್ಳಿಕ್ಕೆ. ಅಷ್ಟು ಸಹ ಒಂದು ಜನ ಪಿತ್ತ ಜಾಸ್ತಿ. ಹಾಗೆ ಅವರು ಬಂದು ಹೇಳಿದರು, ಮೇಡಮ್ ಒಂದು 1/4 ಗಂಟೆ ಒಂದು ಮಾತಾಡ್ಬೋದಾ ಹೇಳಿದರು. ಆಯಿತು ಅಂತ ನಾನೊಂದು 1/4 ಗಂಟೆ ಮಾತಾಡಿದ್ದು. ಅಷ್ಟೊತ್ತು ಮುಗಿತಾ ಬರುವಾಗ ಈಚೆಯಿಂದ ಇವರು ಬಂದು ಹೇಳಿದರು, ಮೇಡಮ್ ಒಂದು 15 ನಿಮಿಷ ಇನ್ನೂ ಸಹ ಹೇಳಿದರು. ನಾನು ಸಹ ಮತ್ತೆ ಮಾತಾಡಿದೆ, ಪಟ ಮಾತಾಡಿದೆ ಪಟಾಕಿ. ಇಷ್ಟೆಲ್ಲ ಆಗುವಾಗ ಆಚೆಯಿಂದ ಈಚೆಯಿಂದ ಬಂದವರು ಎಲ್ಲ ಆಯಿತು, ಭಾಷಣ ಮುಗೀತು, ಇದು ಪೂಜೆಗೆ ಡಣ ಮಾಡಿದ್ರು. ನಾನು ಮಾತು ನಿಲ್ಲಿಸಿದೆ, ಹೋದಾಗ ಅಲ್ಲಿ ಪಕ್ಕದಲ್ಲಿ ನಿಂತ ಮುಕ್ತೇಶ್ವರರು, ನಿಮ್ಮ ಯಾರು ಹೊಳ್ಳರು ನಿಂತ ಹಾಗೆ ನನ್ನ ಪಕ್ಕದಲ್ಲಿ ನಿಂತಿದ್ರು. ನಾನು ಕೇಳಿದೆ, ಹೇಗಾಗಿದೆ ಮಾತು ಅಂತ. ಮಾತು ಒಳ್ಳೆಯದಾಗಿದೆ ಮಾರ್ರೆ, ಆದರೆ 25 ನಿಮಿಷ ಜಾಸ್ತಿ ಮಾತಾಡಿದ್ದ ನೀವು ಹೇಳಿದರು. ನಾನು ಹೇಳಿದೆ, ಓ ದೇವರೇ, ನಾನು ನಿಲ್ಲಿಸ್ತೇನೆ ಹೇಳುವಾಗ ಈಚೆಯಿಂದ ಒಬ್ಬರು, ನಾನು ನಿಲ್ಲಿಸ್ತೇನೆ ಹೇಳುವಾಗ ಈಚೆಯಿಂದ ಒಬ್ಬರು, 15 ನಿಮಿಷ 10 ನಿಮಿಷ ಅಂತ ಹೇಳಿದ್ದು ಯಾರು ಅಂತ. ಓ, ಅವರ ಮಾತು ಕೇಳಿ ನೀವು ಮಾತು ಮುಂದುವರಿಸಿದ್ದ. ಅವರು ಕ್ಯಾಟ್ರಿಂಗ್ನವರು ಮಾರ್ರೆ, ಅವರ ಸಾಂಬಾರಿದು ಪಾತ್ರೆ ಅವರ ಮನೆಯಲ್ಲಿ ಬಿಟ್ಟು ಬಂದಿದ್ದಾರೆ. ಮನೆ 10 ಕಿಲೋಮೀಟರ್ ದೂರ ಉಂಟು. ಆ ಸಾಂಬಾರಿದು ಪಾತ್ರೆ ತರೋದು ಬೇಡವಾ? ಅದಕ್ಕೆ ಅವರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಹೇಳಿದ್ರು, ನೀವು ಮಾತಾಡುದಾ ಅಂತ ಹೇಳಿದ್ರು. ಇದನ್ನು ಕೇಳಿದ ಮೇಲೆ ನಾನು ಈಗ
ದೇವರಾಣೆ ಯಾರು ಎಷ್ಟು ಒತ್ತಾಯ ಮಾಡಿದ್ರು ನನಗೆ ಕೊಟ್ಟ ಸಮಯದಕ್ಕಿಂತ ಜಾಸ್ತಿ ನೀವು ಅದು ನೋಡಿದ್ರು ಮಾತಾಡೋದಿಲ್ಲ, ನೀವು ಕಾಲಿಡಿದ್ರು ಮಾತಾಡೋದಿಲ್ಲ, ಎಂತ ಮಾಡಿದರೂ ಮಾತಾಡೋದಿಲ್ಲ ನಾನು ಅಂತ ಹೇಳ್ತಾ, ನಾನು ಉಡುಪಿ ಕೃಷ್ಣ ಮಠದವಳು. ನಮ್ಮ ಊರು ಉಡುಪಿ ಆದದ್ರಿಂದ ನಮ್ಮ ಊರಿಗೆ ಎಲ್ಲೆಲ್ಲಿಂದಲೋ ಬರ್ತಾರೆ. ಈ ಬೇಸಿಗೆ ಅಂದರೆ ನಮ್ಮ ಊರಂದರೆ ನಮ್ಮ ಊರಿನವರಕ್ಕಿಂತ ಜಾಸ್ತಿ ಪರ ಊರಿನವರೇ. ಅಮೆರಿಕದವರು ಚಡ್ಡಿ ಹಾಕ್ಕೊಂಡು ತಿರುಗೋದು, ಬಾಂಬೆ ಅವರು ಬರ್ಮುಡ ಹಾಕ್ಕೊಂಡು ತಿರುಗೋದು. ಅಂತೂ ನಮ್ಮ ಊರಿನ ಮಕ್ಕಳೇ ಕಾಣಲಿಕ್ಕೆ ಸಿಗೋದಿಲ್ಲ. ನಮ್ಮ ಊರಿನ ಮಕ್ಕಳು ಊರಲ್ಲಿರುವುದಿಲ್ಲ, ಅವರು ಪರ ಊರಿಗೆ ಹೋಗಿರ್ತಾರೆ. ಹೀಗೆ ನನ್ನ ಮನೆಗೆ ನನ್ನ ಒಬ್ಬರು ಕಸಿನ್ ಬಂದಿದ್ದರು. ಕಸಿನ್ ಬಂದು ನನ್ನ ಹತ್ರ ಹೇಳಿದ, ಅಕ್ಕ ಕೃಷ್ಣ ಮಠಕ್ಕೆ ಹೋಗುವನ, ಎಲ್ಲ ನಮ್ಮ ಊರಿಗೆ ಬಂದವರದ್ದು ಕೆಲವು ಕ್ರಮ ಉಂಟು. ಅಲ್ಲಿ ಒಂದು ಮಿತ್ರ ಸಮಾಜ ಅಂತ ಹೋಟೆಲ್ ಉಂಟು, ಅಲ್ಲಿ ಹೋಗಿ ಗೋಳಿ ಬಜೆ ತಿನ್ನಲಿಕ್ಕೆ ಉಂಟು. ಡಯನಾ ಅಂತ ಒಂದು ಹೋಟೆಲ್ ಉಂಟು, ಅಲ್ಲಿ ಹೋಗಿ ಗಡ್ಬಡ ಐಸ್ ಕ್ರೀಮ್ ತಿನ್ನಲಿಕ್ಕೆ ಉಂಟು. ಇಷ್ಟಾದ ಮೇಲೆ ಮಲ್ಪೆ ಬೀಚಿಗೆ ಹೋಗಬೇಕು. ಇಷ್ಟಾದ ಮೇಲೆ ಅಲ್ಲಿ ಒಂದು ಅಜ್ಜರ ಕಾಡು ಅಂತ ಒಂದು ಉಂಟು, ಆಡುವ ಮೈದಾನ. ಅಲ್ಲಿ ಒಂದು ಹಳೇ ಜಾರುಬಂಡಿ ಉಂಟು. ಅವರೆಲ್ಲ ಜಾರಿ ಚಡ್ಡು ಹರ್ಕೊಂಡಿದ್ದಾರೆ. ಇವತ್ತು ಅವರ ಮಕ್ಕಳನ್ನು ಜಾರಿಸಿಕೊಂಡು ಚಡ್ಡಿ ಹರಿದ್ರೆ ಮಾತ್ರ ಸಮಾಧಾನ. ಹಾಗಿರುವಾಗ ಇದೆಲ್ಲ ಆದ ಮೇಲೆ ಪುರುಸೊತ್ತಿದ್ರೆ, ಸೆಕೆ ಇಲ್ಲದಿದ್ದರೆ, ಸ್ವಲ್ಪ ಆರಾಮಿದ್ದರೆ ಕೃಷ್ಣ ಮಠಕ್ಕೆ ಹೋಗಿ ಕೃಷ್ಣನನ್ನು ನೋಡಿ ಬರುವ ಕ್ರಮ ನಮ್ಮ ಊರಿಗೆ ಬಂದವರದ್ದು. ಇದೆಲ್ಲ ಆದ ಮೇಲೆ ನನ್ನ ತಮ್ಮ ಹೇಳಿದ, ಅಕ್ಕ ಕೃಷ್ಣ ಮಠಕ್ಕೆ ಹೋಗಿ ಆನೆಗೊಂದು ಬಾಳೆಹಣ್ಣು ಕೊಟ್ಟು ಬರುವನ ಕೇಳಿದ. ನಾನು ಹೇಳಿದೆ, ಮಾರಯ್ಯ ರಣ ಬಿಸಿಲು, ನಿಮ್ಮ ಕಾಸರಗೋಡಿದ್ದು ಬಿಸಿಲು ನಮ್ಮ ಉಡುಪಿಯ ಬಿಸಿಲು ಏನು ಕಮ್ಮಿ ಇಲ್ಲ, ಒಂದೇ ರೀತಿ ರಣ ಬಿಸಿಲು ಮಾರಯ್ಯ, ಬೇಡ ಇಲ್ಲಿ ಪುಟ್ಟಬಾಳೆ ತಗೊಂಡು ಬಾ, ನನಗೆ ಪ್ರೀತಿ ಹೇಳಿದೆ. ಅದಾಗುವುದಿಲ್ಲ, ಅದೇ ಆನೆಗೆ ಕೊಡಬೇಕು ಹೇಳಿದ. ಅಲ್ಲಿ ಹೋದೆವು. ಅಲ್ಲಿ ಹೋಗಿ ನೋಡ್ತೇವೆ, ಆನೆ ಕೃಷ್ಣ ಮಠದ ಎದುರಿಲ್ಲ, ಅದು ಲಾಯದಲ್ಲಿ ಉಂಟು. ಎಂತ ಮಾಡೋದು, ಹೋಗುವ ಅಂತ ಅಲ್ಲಿ ಹೋದೆವು. ಅಲ್ಲಿ ಹೋದರೆ ಇವನಿಗೆ ಆನೆ ನೋಡಿದರೆ ಹೆದರಿಕೆ ಆಗ್ತದಂತೆ. ನಮ್ಮ ಮನೆಗೆ ಬಂದು 10 ದಿವಸ ಆಗಿದೆ, ಆದರೂ ಇವನಿಗೆ ಆನೆ ನೋಡಿದರೆ ಹೆದರಿಕೆ ಆಗ್ತದಂತೆ. ಅಲ್ಲಿ ಹೇಳಿದ, ಅಕ್ಕ ಆನೆಗೆ ಬಾಳೆಹಣ್ಣು ನೀನು ಕೊಡು ಆಯ್ತಾ ಹೇಳಿದೆ. ನೀನೇ ಕೊಡಬೇಕು ಹೇಳಿದೆ. ಅವನು ಕೈ ಚಾಚಿ ಬಾಳೆಹಣ್ಣು ಕೊಟ್ಟ. ಆನೆ ಪಾಪ ಅಲ್ಲಿ ಯಾರಾದರೂ ಅದಕ್ಕೆ ಬಾಳೆಹಣ್ಣು ಕೊಡುವವರಿದ್ದಾರ ಲಾಯದಲ್ಲಿ, ಅದು ಕೂಡ ಸೊಂಡಲ್ಲಿ ಚಾಚಿಕೊಂಡು ಬಾಳೆಹಣ್ಣು ತಗೊಂಡು ನಡುವಿನಲ್ಲಿ ನಿಂತು ಫೋಟೋ ತೆಗಿಯ ಅಂತ ಹೇಳಿದ. ಫೋಟೋ ತೆಗೆದೆ. ಫೋಟೋ ಇವರಷ್ಟು ಎಕ್ಸ್ಪರ್ಟ್ ಅಲ್ಲ ನಾನು ಫೋಟೋ ತೆಗೆದೆ ಸ್ನೇಹಿತರೆ. ಫೋಟೋ ಎಷ್ಟು ಚಂದ ಬಂದಿದೆ ಅಂದರೆ, ಈಚೆ ಇವನು ಬರಲೇ ಇಲ್ಲ, ಇವನ ಕೈ ಮಾತ್ರ ಬಂದಿದೆ. ಆಚೆ ಆನೆ ಬರಲೇ ಇಲ್ಲ, ಸೊಂಡಲ್ ಮಾತ್ರ ಬಂದಿದೆ ಫೋಟೋದಲ್ಲಿ. ಆ ಫೋಟೋ ನೋಡುವಾಗೆಲ್ಲ ನನಗೆ ಕಾಣೋದುಂಟು, ಇದನ್ನು ಫೋಟೋ ಕಾಂಪಿಟೇಷನ್ಗೆ ಕಳಿಸಿದರೆ ಫಸ್ಟ್ ಪ್ರೈಸ್ ಬರಲಿಕ್ಕಿಲ್ವಾ ಅಂತ. ದೇವರಾಣೆ ಬರ್ತದೆ. ಯಾಕಂದರೆ ಇವತ್ತು ಏನು ಅರ್ಥ ಆಗುವುದಿಲ್ಲ, ಅದಕ್ಕೆ ಮೊದಲನೇ ಬಹುಮಾನ. ಏನು ಸರಿಯಾಗಿ ಅರ್ಥ ಆಗ್ತದೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ನೀವು ಬೇಕಾದರೆ ಒಂದು ಚಿತ್ರಕಲೆಯ ಕಾಂಪಿಟೇಷನ್ ಮಾಡಿ ನೋಡಿ. ಒಂದು ಚಂದದ ಗಣಪತಿಯನ್ನು ಒಬ್ಬ ಬಿಡಿಸಿರ್ತಾನೆ, ಜಡ್ಜ್ ಬಂದು ಹೇಳ್ತಾರೆ, ಒಂದು ಚೂರು ಸೊಂಡಲು ವಾರೆ ಆಯ್ತಲ್ವಾ ಅಂತ. ಅವರಿಗೆ ಅಷ್ಟು ಬಿಡಿಸ್ಲಿಕ್ಕೆ ಬರುವುದಿಲ್ಲ, ಆ ವಿಷಯ ಬೇರೆ. ಅವರಿಗೆ ಪೆನ್ನು ಮತ್ತು ಪುಸ್ತಕ ಕೊಟ್ಟದಕ್ಕೆ ಒಂದು ಮಾರ್ಕ್ ಹಾಕುವುದು ಅವರು. ಆಗ ಇನ್ನೊಬ್ಬರು ಬಂದು ಹೇಳ್ತಾರೆ, ಅಲ್ಲಿ ನೋಡ ಎಷ್ಟು ಚಂದ, ಮಾಡರ್ನ್ ಆರ್ಟ್. ಯಾರೋ ಪಾಪ ಬಣ್ಣ ಬಿದ್ದದದು ಹಚ್ಚಲಿಕ್ಕೆ ಹೋದಾಗ, ಅದು ಮಾಡರ್ನ್ ಆರ್ಟ್ ಅಂತೆ, ಅದು ಬಿದ್ದಿದೆ ಅಲ್ಲ ಅಂತ ಅವನಲ್ಲಿ ತಂದು ಹಚ್ಚಿದ್ದಾನೆ, ಅದು ಮಾಡರ್ನ್ ಆರ್ಟ್. ಅದಕ್ಕೆ ಫಸ್ಟ್ ಪ್ರೈಸ್. ಅರ್ಥ ಆಗಲಿಲ್ಲ ಯಾರಿಗೆ ಸಹ, ಫಸ್ಟ್ ಪ್ರೈಸ್ ಅದಕ್ಕೆ ಬರ್ತದೆ. ಹಾಗೆ ಈಗ ಸಂಧ್ಯಾ ಶೆಣೆ ಅವರು ನಿಮ್ಮ ಎದುರು ಬೆರಳು ಇಳಿಸಿ ಮಾತಾಡ್ತಾ ಇದ್ದಾರೆ, ನಿಮಗೆ ಚಪ್ಪಾಳೆ ತಟ್ಟಲಿಕ್ಕೆ ಮರ್ತೇ ಹೋಗ್ತದೆ. ನಡುವೆ ನಾನು ಹೇಳಬೇಕಾಗಿದೆ ಚಪ್ಪಾಳೆ ತಟ್ಟಿ ಅಂತ. ಅದೇ ಇಲ್ಲಿ ಯಾರಾದರೂ ಒಂದು ಪ್ರವಚನ ಮಾಡುವವರು ನಿಂತು ಬಾಗ್ಗರದ ಈಶ್ವರನ ಪಪ್ಪರದ ಅಂತ ಹೇಳುವಾಗ ಯಾರಿಗೂ ಅರ್ಥ ಆಗಿರುವುದಿಲ್ಲ. ಆದರೂ ನಾವು ದಡ್ಡರಲ್ಲ ಅಂತ ತೋರಿಸಿಕೊಳ್ಬೇಕಲ್ಲ, ಅದಕ್ಕೆ ಪಡ ಚಪ್ಪಾಳೆ. ಹಾಗಾಗಿ ಚಪ್ಪಾಳೆ ಹೊಡೆದ ತಕ್ಷಣ ಅರ್ಥ ಆಗ್ತದೆ ಅಂತೇನಿಲ್ಲ, ಅದು ನಾವು ದಡ್ಡರಲ್ಲ ಅಂತ ತೋರಿಸಿದಗೋಸ್ಕರ ಮಾತ್ರ. ಹಾಗಾಗಿ ನಾನು ಆಡಿದ ಮಾತು ನಿಮಗೇನಾದರೂ ಅರ್ಥ ಆಗಿದ್ದರೆ ದಯವಿಟ್ಟು ತಾಳೆ ಚಪ್ಪಾಳೆಯ ಮೂಲಕ ನೀವು ಒಪ್ಪಿಗೆ ತೋರಿಸ್ತೀರಿ ಅಂತ ಎಣಿಸ್ತಾ, ನಾನು ಈ ರೀತಿ ಭಾಷಣ ಎಲ್ಲ ಮಾಡಲಿಕ್ಕೆ ಹೋಗೋದ್ರಿಂದ ನನಗೆ ಕೆಲವು ಕಡೆಯಲ್ಲಿ ಜಡ್ಜ್ ಆಗಿ ಎಲ್ಲ ಕರೀತಾರೆ. ಒಂದು ಕಡೆ ನಾನು ಹೋಗಿದ್ದೆ, ಆಗ ಒಬ್ಬರು ಅಜ್ಜ ಬಂದು ಹೀಗೆ ಬಂದು ನನ್ನ ಹತ್ರ ಹೇಳಿದರು, ಸಂಧ್ಯಾ ಶೆಣೆ ಅವರೇ, ಒಂದು ನೆನಪಿರಲಿ,
ನನ್ನ ಮೊಮ್ಮಗ ಇವತ್ತೊಂದು ಹಾಡಿನ ಕಾಂಪಿಟೇಷನಲ್ಲಿ ಹಾಡಲಿಕ್ಕಿದ್ದಾನೆ, ಬಹಳ ಪ್ರಾಕ್ಟೀಸ್ ಮಾಡಿದ್ದಾನೆ, ಒಂದು 15 ದಿವಸ ಆಯಿತು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ, ಅವನಿಗೊಂದು ಸೆಕೆಂಡ್ ಪ್ರೈಸ್ ಆದರೂ ಬಂದರೆ ನನಗೂ ಅವನಿಗೂ ಖುಷಿ ಆಗ್ತಿತ್ತು ಅಂತ ಹೇಳಿದರು. ನಾನು ಹೇಳಿದೆ, ನೋಡಿ ಮಮ್ಮ, ನಾನು ಒಬ್ಬಳೇ ಅಲ್ಲ ಜಡ್ಜ್, ಸುಮಾರು ಮಂದಿ ಜಡ್ಜ್ ಇದ್ದಾರೆ, ಹಾಗಿರುವಾಗ ನಾನು ಒಬ್ಬಳು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಹೇಳುವಾಗ ಅವ್ರು ಹೇಳಿದರು, ಇಲ್ಲ, ನಿಮ್ಮ ಕೈಯಲ್ಲಿ ಏನಾದರೂ ಮಾಡಿ ಒಂದು ಅವನಿಗೆ ಸೆಕೆಂಡ್ ಪ್ರೈಸ್ ಬರುವ ಹಾಗೆ ಮಾಡಲೇಬೇಕು ಅಂತ ಹೇಳಿದರು. ಮತ್ತು ಕಾಂಪಿಟೇಷನ್ ಎಲ್ಲ ಮುಗೀತು, ಆ ಹುಡುಗನಿಗೆ ಸೆಕೆಂಡ್ ಪ್ರೈಸ್ ಬಂತು. ಬಂದ ಕೂಡಲೇ ಇವರಿಗೆ ಭಯಂಕರ ಖುಷಿ ಆಯಿತು. ಖುಷಿಯಾಗಿ ಬಂದು ನನಗೆ ಹೇಳಿದರು, ತುಂಬ ಧನ್ಯವಾದ ಸಂಧ್ಯಾಶಿಣಿ ಅವರೇ, ತುಂಬ ಧನ್ಯವಾದ, ನೀವು ನನ್ನ ಮಾತಿಗೆ ಬೆಲೆ ಕೊಟ್ರಲ್ಲ ಅಂತ ಹೇಳುವಾಗ ಪಕ್ಕದಲ್ಲಿದ್ದ ಇನ್ನೊಬ್ಬರು ಜಡ್ಜ್ ಕೂಡ ಹೇಳಿದರು, ಹೌದಾ ನೀವು ಒಳ್ಳೆ ನಮಗೆ ಕೆಲಸ ಮಾಡಿದರು ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ಇನ್ನೊಬ್ಬರು ಜಡ್ಜ್, ಅಲ್ಲ ಮರೆಯರೆ, ನಾವು ನಿಮ್ಮ ಮೊಮ್ಮಗನಿಗೆ ಫಸ್ಟ್ ಪ್ರೈಸ್ ಕೊಡುವ ಅಂತ ಇದ್ದೆವು, ಆದರೆ ಈ ಸಂಧ್ಯಾಶಿಣಿ ಅವರು ಸೆಕೆಂಡ್ ಪ್ರೈಸ್ ಕೊಡಲೇಬೇಕಂತ ಹಠ ಮಾಡಿದ್ರು, ಹಾಗಾಗಿ ಸೆಕೆಂಡ್ ಪ್ರೈಸ್ ಕೊಟ್ಟದ್ದು. ನಮ್ಮ ಯೋಗ್ಯತೆಯಲ್ಲಿ ನಮಗೆ ಏನು ಬರಲಿಕ್ಕೆ ಉಂಟು ಅದು ನಮ್ಮ ಯೋಗ್ಯತಾನುಸಾರ ನಮಗೆ ಬಂದೇ ಬರ್ತದೆ. ಅದಕ್ಕಾಗಿ ದೇವರಿಗೆ ನಾವು ದೇವರಿಗೆ ಯಾವ ಬ್ರೈಬ್, ಯಾವ ಲಂಚ ಕೊಡಬೇಕಾಗಿಲ್ಲ. ನಾವು ಶ್ರದ್ಧೆಯಿಂದ ದೇವರ ಹತ್ರ ಪ್ರಾರ್ಥನೆ ಮಾಡಿ ನಮ್ಮ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡೋಣ. ಈ ಪ್ರಪಂಚದಲ್ಲಿ ಎಲ್ಲವೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರ ಹತ್ರ ಬೇಡಿಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಎಲ್ಲರೂ ಪ್ರೀತಿಯಿಂದ ಬದುಕೋಣ. ಇಷ್ಟು ಹೇಳ್ತಾ ಕೊನೆಯದಾಗಿ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅನೇಕ ದಿನಗಳಿಂದ ನಿರಂತರ ಕಾರ್ಯಕ್ರಮಗಳು, ಮಾತನಾಡಿ ದೊಂಡೆ ಅನ್ನೋದು ಅಂಡೆ ಆಗಿ ಬಿಟ್ಟಿದೆ. ಅದರಲ್ಲಿ ವಿವಿಧ ಸ್ವರಗಳು ಬರ್ತಾ ಇದೆ. ಹಾಗಾಗಿ ಆ ಸ್ವರಗಳನ್ನು ನೀವು ಸಹಿಸಿಕೊಂಡದಕ್ಕೆ ನಿಮಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸರ್ಕಸ್ಗಳಲ್ಲಿ ಪ್ರಾಣಿಗಳನ್ನು ಸಾಕಬಾರ್ದು ಅನ್ನೋ ಒಂದು ಕಾನೂನು ಬಂದಿದೆ. ಸರ್ಕಸ್ಗಳಲ್ಲಿ ಪ್ರಾಣಿಗಳನ್ನು ಸಾಕಬಾರ್ದು ಅನ್ನುವ ಕಾನೂನು ಬಂದಾಗ ಏನು ಮಾಡಬೇಕು? ಪ್ರಾಣಿಗಳನ್ನು ಕಾಡಿಗೆ ತಗೊಂಡೋಗಿ ಬಿಟ್ಟರು. ಕಾಡಿಗೆ ತಗೊಂಡೋಗಿ ಬಿಟ್ಟ ಕೂಡಲೇ ಈ ಆನೆ, ಜಿಂಕೆ ಇವೆಲ್ಲ ಸಸ್ಯಾಹಾರಿಗಳು, ಅವೇನು ಮಾಂಸಾಹಾರಿಗಳಲ್ಲ. ಅಲ್ಲಿ ಕಾಡಿನಲ್ಲಿ ಬೇಕಾದಷ್ಟು ಹುಲ್ಲುಂಟು, ಅದನ್ನು ತಿಂದು ಬದುಕ್ತಾ ಇದ್ದವು. ಹಾಗಂತ ಈ ಹುಲಿ, ಸಿಂಹ, ಚಿರತೆ ಇವುಗಳಿಗೆಲ್ಲ ಮಾಂಸಾಹಾರ, ಅವುಗಳು ಸಸ್ಯಾಹಾರ ತಿನ್ನಲಿಕ್ಕಾಗೋದಿಲ್ಲ. ಆಗ ಈ ಚಿರತೆ ಇವೆಲ್ಲ ಸುಮ್ಮನೆ ಕೂತ್ಕೊಂಡಿರುವಾಗ ಈ ಸಿಂಹಕ್ಕೆ ಬೇಟೆಯಾಡಲಿಕ್ಕೆ ಬರ್ತಿರಲಿಲ್ಲ. ಯಾಕಂದರೆ ಸರ್ಕಸ್ನಲ್ಲಿ ಅದಕ್ಕೆ ಮಾಂಸವನ್ನು ಕತ್ತರಿಸಿ ಹಾಕ್ತಿದ್ರು, ಸಮಯಕ್ಕೆ ಜಾಸ್ತಿಯೋ ಕಮ್ಮಿಯೋ ತಂದು ಹಾಕ್ತಿದ್ರು, ಅದು ತಿಂತಾ ಇತ್ತು. ಇಲ್ಲಿ ಯಾರು ತಂದು ಹಾಕೋರಿಲ್ಲ. ಅದು ಆಚೆ ಓಡುವ ಸಿಂಹವನ್ನು, ಆಚೆ ಓಡುವ ಜಿಂಕೆಯನ್ನು, ಈಚೆ ನೋಡುವ ಮೊಲವನ್ನು ನೋಡ್ತಾ ಕೂತ್ಕೊಳ್ತಿತ್ತು. ನೋಡ್ತಾ ಕೂತ್ಕೊಳ್ಳುವಾಗ ಈ ಜಿಂಕೆಗಳಿಗೆಲ್ಲ ಗೊತ್ತಾಯಿತು ಇದಕ್ಕೆ ಬೇಟೆ ಆಡಲಿಕ್ಕೆ ಬರುವುದಿಲ್ಲ ಅಂತ ಗೊತ್ತಾದ ಕೂಡಲೇ ಅವುಗಳು ಸಿಂಹದ ಎದುರಿಗೆ ಬಂತು, ಶೀಲಾಕಿ ಜವಾನಿ ಅಂತ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿತು. ತಲೆ ಬಿಸಿ ಆಯಿತು ಅವನಿಗೆ. ತಿನ್ನುವಾಗ ಬೇಟೆ ಆಡಲಿಕ್ಕೆ ಬರುವುದಿಲ್ಲ, ಎದುರು ಓಡ್ತೇವೆ. ಡಯಾಬಿಟಿಸ್ನವರು ಸ್ವೀಟ್ ನೋಡಿದಾಗೆ ನೋಡೋದು, ಬಾಯಲ್ಲಿ ಫಲ ಅಂತ ಜೊಲ್ಲು ಸುರಿಸೋದು, ಕೂತ್ಕೊಳ್ಳೋದು, ಇಷ್ಟು ಮಾತ್ರ ಅವನ ಕೆಲಸ. ಇಷ್ಟಾಗುವಾಗ ಕಾಡಿನ ನಾಯಿಗಳಿಗೆ ಗೊತ್ತಾಯಿತು ಈ ಸಿಂಹಗಳಿಗೆ ಬೇಟೆ ಆಡಲಿಕ್ಕೆ ಬರುವುದಿಲ್ಲ ಅಂತ. ಹೌದು ಹೇಳಿದರು, ಈ ಸಿಂಹ ಬಜಿ ದಡ್ಡಯ್ಯ, ಅದಕ್ಕೆ ಏನು ಬರುವುದಿಲ್ಲ ಅಂತ ಹೇಳಿ ಕಾಡಿನ ನಾಯಿಗಳು 4 ಜನ ಸೇರಿ ಕಾಡಿನ ರಾಜ ಆಗಿ ಮೆರಿಬೇಕಾಗಿದ್ದಂತಹ ಸಿಂಹವನ್ನು ಕೊಂದು ಬೇಟೆಯಾಡಿ ತಿಂದು ಬಿಟ್ಟವು. ಒಂದು ಕಾಲದಲ್ಲಿ ಕಾಡಿನ ರಾಜ ಆಗಿ ಮೆರಿಬೇಕಾಗಿದ್ದಂತಹ ಸಿಂಹವನ್ನು ಕಾಡಿನ ನಾಯಿಗಳು ತಿಂದು ಬಿಟ್ಟವು. ಯಾಕೆ ಹೀಗಾಯಿತು? ಆ ಸಿಂಹಕ್ಕೆ ತನ್ನ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಗೊತ್ತಿರಲಿಲ್ಲ. ಸ್ನೇಹಿತರೆ, ಇದೇ ತಪ್ಪನ್ನು ನಾವಿವತ್ತು ಮಾಡ್ತಾ ಇದ್ದೇವೆ.
ನಮ್ಮ ಮಕ್ಕಳಿಗೆ ಎಲ್ಲವನ್ನು ಕೈಯಲ್ಲಿ ತಂದು ಕೊಡ್ತಾ ಇದ್ದೇವೆ. ಮಕ್ಕಳಿಗೆ ಜೀವನದ ಸಂಘರ್ಷವನ್ನೇ ನಾವು ಕಲಿಸ್ತಾ ಇಲ್ಲ. ನಾವು ಏನು ಮಾಡೋದು ಬೇಡ, ಆ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನು, ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಸಂಸ್ಕಾರ ಕೊಡೋಣ. ಈ ಪ್ರಪಂಚಕ್ಕೆ ಬಿಟ್ಟು ಬಿಡೋಣ. ಆ ಮಕ್ಕಳು ರಾಜರ ಹಾಗೆ ಬದುಕಿಕೊಳ್ಳಿ. ಆ ಮಕ್ಕಳಿಗಾಗಿ ನೀವು ಏನು ಮಾಡೋದು ಬೇಡ, ನಿಮ್ಮ ಜೀವನವನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ನಾನೊಂದು ಒಂದು ಕಾಲೇಜಿಗೆ ನಾನು ಕಾರ್ಯಕ್ರಮ ಕೊಡಲಿಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ 4 ಜನ ಹುಡುಗಿಯರು ಬಂದು ಹೇಳಿದರು, ಮೇಡಮ್, ಆಚೆ ಬದಿ ಬಾಯ್ಸ್ ಹಾಸ್ಟೆಲ್ನ ಹುಡುಗರು ಬರೀ ಅಂಡರ್ವೇರ್ ಹಾಕ್ಕೊಂಡು ಅಸಭ್ಯವಾಗಿ ತಿರುಗ್ತಾರೆ ಮೇಡಮ್ ಅಂತ ಹೇಳಿದರು. ಪ್ರಿನ್ಸಿಪಾಲ್ ಹೇಳಿದರು, ಹೌದಾ, ಬನ್ನಿ ಹೋಗಿ ನೋಡುವ ಅಂತ ಹೇಳಿದರು. ಹೋಗಿ ನೋಡುವ ಹೇಳಿದ ಕೂಡಲೇ ನಾನು ಮತ್ತು ಪ್ರಿನ್ಸಿಪಾಲ್ ಹೋಗಿ ನೋಡಿದೆವು. ನೋಡಿದರೆ ದೂರದಲ್ಲಿ ಒಂದು ಗೋಡೆ ಮಾತ್ರ ಕಾಣ್ತಾ ಉಂಟು. ನಾವು ಕೇಳಿದೆವು, ಎಲ್ಲಿ ಹಾಸ್ಟೆಲಿನ ಬಾಯ್ಸ್ ಹಾಸ್ಟೆಲಿನ ಹುಡುಗರು, ಅಂಡರ್ವೇರ್ನ ಹುಡುಗರು ಕಾಣಿಸ್ತಾ ಇಲ್ಲ. ಹೇಳುವಾಗ ಆ ಹುಡುಗಿ ಹೇಳ್ತಾಳೆ, ಅಯ್ಯ, ಹಾಗೆ ನೋಡಿದರೆ ಕಾಣ್ತಾರ ಮೇಡಮ್, ಕಿಟಕಿ ಹತ್ರ ಒಂದು ಟೇಬಲ್ ಇಟ್ಟು, ಟೇಬಲ್ ಮೇಲೆ ಒಂದು ಕುರ್ಚಿ ಇಟ್ಟು, ಕುರ್ಚಿ ಮೇಲೆ ಒಂದು ಸ್ಟೂಲ್ ಇಟ್ಟು, ಆ ಸ್ಟೂಲಿನ ಮೇಲೆ ನೀವು ಹತ್ತಿ ವೆಂಟಿಲೇಟರ್ ಓಪನ್ ಮಾಡಿ ಆಚೆ ನೋಡಿದರೆ ಬಾಯ್ಸ್ ಹಾಸ್ಟೆಲಿನ ಹುಡುಗರು ಅಂಡರ್ವೇರ್ ಹಾಕ್ಕೊಂಡು ತಿರುಗುದು ಸರಿ ಕಾಣ್ತದೆ ಮೇಡಮ್. ಕಿಟಕಿ ಹತ್ರ ಟೇಬಲ್ ಇಟ್ಟು, ಟೇಬಲ್ ಮೇಲೆ ಕುರ್ಚಿ ಇಟ್ಟು, ನಾನು ಕುರ್ಚಿ ಮೇಲೆ ಕೂತ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಕುರ್ಚಿ ಮೇಲೆ ಕುರ್ಚಿ ಇಟ್ಟು, ಸ್ಟೂಲ್ ಇಟ್ಟು, ಅದರ ಮೇಲೆ ನಾನು ಹತ್ತಿ ಆ ವೆಂಟಿಲೇಟರ್ ಓಪನ್ ಮಾಡಿ ಆಚೆ ಅವರ ಅಂಡರ್ವೇರ್ ನೋಡುವ ಅವಶ್ಯಕತೆ ನನಗುಂಟ? ನಾನು ಹೇಳಿದೆ, ಇದಕ್ಕೆ ಹೇಳೋದು, ಹರಿಯೇ ನಿನ್ನನ್ನು ಮೆಚ್ಚಿಸಬಹುದು, ಈ ಜನರ ಮೆಚ್ಚಿಸುವುದು ಬಲು ಕಷ್ಟ. ಈ ಜನರ ಮೆಚ್ಚಿಸುವುದು ಬಲು ಕಷ್ಟ. ಇನ್ನೊಬ್ಬರ ತಪ್ಪುಗಳನ್ನು ಹುಡುಕ್ಲಿಕ್ಕೆ ನಾವು ಸದಾ ತಯಾರಾಗಿರ್ತೇವೆ ವಿನ ಇನ್ನೊಬ್ಬರಲ್ಲಿರುವ ಒಪ್ಪುಗಳನ್ನು ಹುಡುಕ್ತಾ ಅವರಲ್ಲಿರುವ ಒಳ್ಳೆಯದನ್ನು ನಾವು ಒಟ್ಟಿಗೆ ಹಾಕಲಿಕ್ಕೆ ಯಾವತ್ತೂ ತಯಾರಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ. ನಾನು ಆವಾಗಲೇ ಹೇಳಿದಾಗೆ ನಾನೊಂದು ಸ್ಕೂಟ್ರ್ ಬಿಡ್ತೇನೆ, MGM ಕಾಲೇಜಿನ ಎದುರು ಹೋಗ್ತಾ ಇರ್ತೇನೆ. MGM ಕಾಲೇಜಿನ ಎದುರು ಹೋಗುವಾಗ 4 ಜನ ಚಂದದ ಹುಡುಗಿಯರು ನನ್ನನ್ನು ನೋಡಿಕೊಂಡು, ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ ಅಂದರು. ನನಗೆ ಅವರು ಆನೆ ಮರೀನಾ ಅಂತ ಹೇಳಿದಾಗೆ ಆಯಿತು. ಆದರೂ ನಾನು ಕೇರ್ ಮಾಡಲಿಲ್ಲ, ನಾನು ಸೀದಾ ಹೋದೆ, ಪುರ್ಸೋತಿರಲಿಲ್ಲ. ವಾಪಸ್ ಬರುವಾಗ ಅವರು ಅಲ್ಲಿಯೇ ನಿಂತ್ಕೊಂಡಿದ್ದಾರೆ. ಅವರು ಪುನಃ ಹೇಳಿದರು ನನ್ನನ್ನು ನೋಡಿ, ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ ಅಂತ. ಆದರೆ ನನಗೆ ಪುರ್ಸೊತ್ತಿತ್ತು, ನಾನು ನಿಲ್ಲಿಸಿ ಕೇಳಿದೆ, ಮಕ್ಕಳೇ, ನಿಮಗೆ ಯಾರಿಗಾದರೂ ಸ್ಕೂಟ್ರ್ ಬಿಡಲಿಕ್ಕೆ ಬರ್ತದಾ ಕೇಳಿದೆ. ಇಲ್ಲ ಆಂಟಿ ಹೇಳಿದರು. ನಿಮಗೇನಾದರೂ ಸೈಕಲ್ ಬಿಡಲಿಕ್ಕೆ ಬರ್ತದಾ ಕೇಳಿದೆ. ಇಲ್ಲ ಆಂಟಿ ಹೇಳಿದರು. ಕಾರು ಬಿಡಲಿಕ್ಕೆ ಬರ್ತದಾ ಕೇಳಿದೆ. ಇಲ್ಲ ಆಂಟಿ ಹೇಳಿದರು. ಮತ್ತೆ ಯಾಕೆ ನನ್ನನ್ನು ನೋಡಿ ಜಿಂಕೆ ಬರೀನಾ ಅಂತ ಹೇಳೋದು? ಹೆಚ್ಚು ಕಡಿಮೆ 100 kg ತೂಕದ ಈ ಆಂಟಿ ಇನ್ನೊಬ್ಬರು ಬಂದರು ದೀಪ ಹಾಕಲಿಕ್ಕೆ. ನಾನು ಈಗಷ್ಟೇ ಬೆವರು ಒರೆಸಿ ನಿಂತಿದ್ದೇನೆ. ನಾನು ಹೆಚ್ಚು ಕಡಿಮೆ 100 kg ತೂಕದವಳು, 60 ವರ್ಷ ಪ್ರಾಯದವಳು, ನಾನು ಸ್ಕೂಟರ್ ಬಿಡೋದಾದರೆ ನೀವು ನನ್ನನ್ನು ನೋಡಿ ಏನು ಕಲಿಬೇಕಿತ್ತು ಮಕ್ಕಳೇ? ಈ ಆಂಟಿ ಸ್ಕೂಟರ್ ಬಿಡೋದಾದರೆ ನಾವು ಯಾವಾಗ ಬಿಡೋದು ಅಂತ ಎಣಿಸ್ಬೇಕಿತ್ತಲ್ಲ. ಹಾಗೆ ನೆನೆಸೋದು ಬಿಟ್ಟು ನನ್ನನ್ನು ನೋಡಿ ಜಿಂಕೆ ಬರೀನಾ ಅಂತ ಹೇಳ್ತೀರಾ? ನೋಡಿದರೆ ಒಳ್ಳೆ ಸೊಳ್ಳೆ ಬರಿ ಹಾಗೆ ಇದ್ದಾಳೆ. ನಾನು ಹೇಳಿದೆ, ನಿನ್ನಿಂದಲೇ ಚಿಕನ್ ಗುನ್ಯ ಶುರುವಾಗಿದೆ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಹೆಂಗಸರೇ, ಮಕ್ಕಳೇ, ನಾವು ಯಾರ ಸುದ್ದಿಗೂ ಹೋಗೋದು ಬೇಡ. ನಮ್ಮ ಸುದ್ದಿಗೆ ಯಾರು ಬಂದರೆ ನಾವು ಪ್ರತಿಭಟಿಸುವ ಒಂದು ಶಕ್ತಿಯನ್ನು ನಾವು ಬೆಳೆಸಿಕೊಳ್ಳೋಣ. ನಮ್ಮ ಸುತ್ತಮುತ್ತ ಯಾರಿಗೂ ಅನ್ಯಾಯ ಆಗಿರಲಿ, ನಾವೆಲ್ಲರೂ ಸೇರಿ ಅದನ್ನು ಪ್ರತಿಭಟಿಸುವ ಶಕ್ತಿಯನ್ನು ನಾವು ಬೆಳೆಸಿಕೊಳ್ಳೋಣ. ಒಂದು ಸಂಘಟನೆ ಅಂದರೆ ಹೇಗಿರಬೇಕಂದ್ರೆ, ಒಂದು ಹಿಡಿಸುಡಿಯ ಹಾಗೆ ಇರಬೇಕು. ಹಿಡಿಸುಡಿಗೆ ನೀವೇನಂತೀರಿ? ಹಿಡಿಸುಡಿ ಹೇಳ್ತೀರಾ, ಪೊರಕೆ ಅಂತೀರಾ? ಹಿಡಿಸುಡಿ ಹಾಗೆ ಇರಬೇಕು. ಹಿಡಿಸುಡಿಯಲ್ಲಿ ಸಪುರ, ತೋರ, ಉದ್ದ, ಗಿಡ್ಡ ಎಲ್ಲ ಸೈಜಿನ ಕಡ್ಡಿಗಳಿರ್ಬೋದು. ಆದರೆ ಅಲ್ಲಿ ಪ್ರೀತಿ ಎನ್ನುವ ಒಂದು ಹಗ್ಗದ ಬಂಧನದಿಂದ ಕಟ್ಟಿ ಇಟ್ಟರೆ ಆ ಹಿಡಿಸುಡಿ ಅತ್ಯುತ್ತಮ ಕೆಲಸ, ಅಂದರೆ ಸಮಾಜವನ್ನು ಗುಡಿಸಿ ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡ್ತದೆ. ಆ ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡಿದ ಮೇಲೆ
ಈ ಕೆಲಸ ನಾನು ಮಾಡಿದ್ದು ಅಂತ ಅದು ಯಾವತ್ತೂ ಹೇಳಿಕೊಳ್ಳೋದಿಲ್ಲ. ಒಂದು ಬದಿಯಲ್ಲಿ ಕೂತ್ಕೊಂಡು ತಾನು ಮಾಡಿದ ಕೆಲಸದ ಸಾರ್ಥಕತೆಯನ್ನು ನೋಡ್ತಾ ಇರ್ತದೆ. ಇಷ್ಟಾಗಿ ಅದು ಎಂದೂ ಹೇಳಿಕೊಳ್ಳೋದಿಲ್ಲ ಅದು ನಾನು ಮಾಡಿದ್ದು ಅಂತ. ಹಾಗೆ ನಿಮ್ಮ ಸುದ್ದಿಗೆ ಯಾರಾದರೂ ಬಂದರೆ ನೀವೆಲ್ಲ ಒಟ್ಟಾಗಿ ಇಡಿಸುಡಿ ಹಿಡ್ಕೊಂಡು ತಿರುಗಿ ಬಾರಿಸಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತ ಹೇಳ್ತಾ, ನೀವೆಲ್ಲರೂ ಇವತ್ತು ಆ ಮಾತನ್ನು ನನಗೆ ಕೊಡ್ತೀರಿ ಅನ್ನುವ ವಿಶ್ವಾಸದಿಂದ ನನ್ನೆಲ್ಲ ಮಾತುಗಳನ್ನು ಕ್ಷೇತ್ರ ದೇವರಾದ ಮಲ್ಲಿಕಾರ್ಜುನನಿಗೂ ಹಾಗೂ ನನ್ನೂರಿನ ಶ್ರೀಕೃಷ್ಣನಿಗೂ ಮುಖ್ಯ ಪ್ರಾಣನಿಗೂ ನನ್ನ ಇಷ್ಟ ದೇವರಾದ ಮಂಜುನಾಥ ಸ್ವಾಮಿಗೂ ಅರ್ಪಿಸ್ತಾ ನನ್ನ ಮಾತಿಗೆ ಇಲ್ಲಿ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಎಲ್ಲ